ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಡಿಸೆಂಬರ್ 14, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ಸೂರ್ಯ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚೈತನ್ಯ, ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಮುಂದಾಳತ್ವದ ಶಕ್ತಿಯಿಂದ ದಿನವನ್ನು ಆರಂಭಿಸುವಿರಿ. ಭಾನುವಾರವಾದ್ದರಿಂದ ಸೂರ್ಯನ ಪ್ರಭಾವ ನಿಮಗೆ ಹೆಚ್ಚಿನ ಧೈರ್ಯ, ಜ್ಞಾನ, ಜಾಗೃತಿ ಮತ್ತು ಚುರುಕುತನವನ್ನು ನೀಡಲಿದೆ. ನಿಮ್ಮ ಸ್ವಭಾವದ ನೇರತೆ, ಸ್ಪಷ್ಟತೆ ಮತ್ತು ನಿರ್ಧಾರ ಶಕ್ತಿಯು ಇಂದು ನಿಮಗೆ ದೊಡ್ಡ ಸಹಾಯವಾಗಲಿದೆ. ಹೊಸ ಯೋಜನೆಗಳು, ಹೊಸ ಕಾರ್ಯಯೋಜನೆಗಳು, ಮನಸ್ಸಿನಲ್ಲಿದ್ದ ಗುರಿಗಳನ್ನು ಸಾಧಿಸಲು ಶುಭ ದಿನ. ನೀವು ಕೈಗೊಂಡ ಕೆಲಸದಲ್ಲಿ ಶ್ರಮ ಹಾಕಿದಂತೆ ಫಲಗಳು ದೊರೆತು ಬಿಡುತ್ತವೆ. ಇಂದು ಆತುರದಿಂದ ಅಥವಾ ಕೋಪದಿಂದ ಕಾರ್ಯನಿರ್ವಹಿಸುವ ತಪ್ಪಿಗೆ ಜಾಗೃತೆ ಅಗತ್ಯ. ನಿಮ್ಮ ಶಕ್ತಿ ಮತ್ತು ಉತ್ಸಾಹವನ್ನು ಸುಸಂಯೋಜಿತವಾಗಿ ಬಳಸಿದರೆ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಮೇಷರಾಶಿಯವರು ಇಂದು ಕಾರ್ಯನಿಷ್ಠೆ ಮತ್ತು ಚುರುಕುತನದಿಂದ ತಮ್ಮ ಹೊಣೆಗಾರಿಕೆಗಳನ್ನು ನಿರ್ವಹಿಸುವಿರಿ. ಮೇಲಧಿಕಾರಿಗಳ ಗಮನ ನಿಮ್ಮತ್ತ ಸೆಳೆಯುವಿರಿ. ಕೆಲವರಿಗೆ ಇವತ್ತು ಹೆಚ್ಚುವರಿ ಜವಾಬ್ದಾರಿಗಳೊಂದಿಗೆ ಗೌರವ ಅಥವಾ ಹೊಸ ಹುದ್ದೆಯ ಸೂಚನೆ ಬರುವ ಸಾಧ್ಯತೆ ಇದೆ. ಸದಸ್ಯರೊಂದಿಗೆ ಮಾತುಕತೆ ಮತ್ತು ಸಹಕಾರದಿಂದ ಕೆಲಸ ಮಾಡಿದರೆ ಕಾರ್ಯಸಾಧನೆ ಗತಿ ಪಡೆಯುತ್ತದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ಪಷ್ಟತೆ ಮತ್ತು ತಾಳ್ಮೆ ಮುಖ್ಯ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಶುಭ ಸುದ್ದಿ ಬರುವ ಯೋಗವಿದೆ. ಉದ್ಯಮಿಗಳಿಗಾಗಿ ವ್ಯವಹಾರದಲ್ಲಿ ಚೇತರಿಕೆ ಕಾಣುತ್ತದೆ. ಹೊಸ ಗ್ರಾಹಕರು, ವ್ಯಾಪಾರಿಕ ಸಂಪರ್ಕಗಳು ಮತ್ತು ಹೂಡಿಕೆದಾರರೊಂದಿಗೆ ಮಾತುಕತೆ ನಡೆಯಬಹುದು. ಆದರೆ ಒಪ್ಪಂದಗಳ ವಿಷಯದಲ್ಲಿ ಸೂಕ್ಷ್ಮ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸು ಸ್ಥಿರವಾಗಿದ್ದರೂ ಇಂದು ಕೆಲವು ಅಲ್ಪ ಕುಟುಂಬ ಖರ್ಚುಗಳು ಎದುರಾಗಬಹುದು. ಆದರೂ ನೀವು ಹೊಂದಿರುವ ಯೋಜಿತ ಹಣಕಾಸು ಕ್ರಮದಿಂದ ಎಲ್ಲವನ್ನೂ ಸುಲಭವಾಗಿ ನಿರ್ವಹಿಸಬಹುದು. ಹಣ ಸಂಗ್ರಹಿಸುವುದು, ಬಾಕಿ ಹಣಗಳನ್ನು ವಾಪಸು ಪಡೆಯುವುದು, ಹಳೆಯ ಹೂಡಿಕೆಗಳಿಂದ ಲಾಭ ಕಾಣುವುದು ಸಾಧ್ಯ. ಆದರೆ ಹೊಸ ಹೂಡಿಕೆಗಳಿಗೆ ಆತುರದಿಂದ ಕೈಹಾಕಬೇಡಿ. ಬದಲಿಗೆ ಹಿರಿಯರ ಸಲಹೆ ಅಥವಾ ಅನುಭವಿಗಳ ಸಲಹೆ ಪಡೆದುಕೊಂಡು ಮಾತ್ರ ಮುಂದುವರಿಯಿರಿ. ವ್ಯವಹಾರಿಗಳಿಗೆ ಲಾಭದಾಯಕ ವ್ಯವಹಾರಗಳ ಸೂಚನೆ ಇರುತ್ತದೆ. ಎಲ್ಲ ಹಣಕಾಸು ಪತ್ರಿಕೆಗಳು, ದಾಖಲೆಗಳನ್ನು ಪರಿಶೀಲಿಸುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೇಹದೊಳಗಿನ ಶಕ್ತಿ ಉತ್ತಮವಾಗಿದ್ದರೂ ತಲೆನೋವು, ರಕ್ತದ ಒತ್ತಡ ಏರಿಕೆ, ದೇಹದ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆ ಇದೆ. ನೀರಿನ ಸೇವನೆ ಹೆಚ್ಚಿಸುವುದು ಮತ್ತು ತಣ್ಣನೆಯ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಶ್ರೇಷ್ಠ. ಬೆಳಗಿನ ಸೂರ್ಯನ ಕಿರಣದಲ್ಲಿ ಸ್ವಲ್ಪ ಸಮಯ ತಂಗುವುದು ಶಕ್ತಿವರ್ಧಕ. ಯೋಗ, ಪ್ರಾಣಾಯಾಮ, ಧ್ಯಾನ ಇವುಗಳು ಮನಸ್ಸಿಗೆ ಶಾಂತಿ ಮತ್ತು ದೇಹಕ್ಕೆ ಚೈತನ್ಯ ನೀಡುತ್ತವೆ. ಅತಿಯಾದ ಕೆಲಸ, ಆತುರ ಮತ್ತು ಅನಿಯಮಿತ ಆಹಾರದಿಂದ ದೂರವಿರಿ. ದೇಹಕ್ಕೆ ಸಮರ್ಪಕ ವಿಶ್ರಾಂತಿ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ವಿಷಯಗಳಲ್ಲಿ ಇಂದು ಸೌಹಾರ್ದತೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ನಿಮಗೆ ಹತ್ತಿರದವರು ನಿಮ್ಮ ಮೇಲೆ ನಂಬಿಕೆ ಇಡುವ ದಿನ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಅಂತರಂಗ ಮಾತುಕತೆ ನಡೆಯುತ್ತದೆ. ನೀವು ಹೇಳುವ ಮಾತುಗಳು ಅವರಿಗೆ ಧೈರ್ಯ, ನೆಮ್ಮದಿ ಕೊಡುತ್ತವೆ. ಪೋಷಕರಿಗೆ ಅಥವಾ ಹಿರಿಯರಿಗೆ ಸಹಾಯ ಮಾಡುವ ಅವಕಾಶ ಸಿಗುತ್ತದೆ. ಅವರ ಆಶೀರ್ವಾದ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಕುಟುಂಬದಲ್ಲಿ ಚಿಕ್ಕ ಸಂತೋಷದ ಘಟನೆ, ಮನೆ ಸಂಬಂಧಿತ ಚಟುವಟಿಕೆ ಅಥವಾ ಬಂಧು ಬಳಗದೊಂದಿಗೆ ಭೇಟಿಯಾಗುವ ಯೋಗವಿದೆ. ಸ್ನೇಹಿತರೊಂದಿಗೆ ಸಂವಾದ, ಪ್ರೀತಿಯಲ್ಲಿ ಹೊಸ ಉತ್ಸಾಹ ಮತ್ತು ಸಂಬಂಧಗಳಲ್ಲಿ ಬಾಂಧವ್ಯ ಹೆಚ್ಚುವ ದಿನ. ವೀಕ್ಷಕರೇ, ನೀವು ಭಾನುವಾರದ ಈ ದಿನ ಸೂರ್ಯನ ಆರಾಧನೆ ಮಾಡಿದರೆ ನಿಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ, ಮನೋಬಲ ಮತ್ತು ಒಳಗಿನ ವಿಶ್ವಾಸ ಹೆಚ್ಚುತ್ತದೆ. ಬೆಳಗಿನ ಜಾವ ಸೂರ್ಯನಿಗೆ ಅರ್ಘ್ಯ ನೀಡುವುದು ಅತ್ಯಂತ ಶುಭಕರ. ಓಂ ಸೂರ್ಯಾಯ ನಮಃ ಅಥವಾ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸಿ. ಕೆಂಪು ಹೂವು, ಗೋಧೂಮ, ಜೇನು ಅಥವಾ ಕೆಂಪು ವಸ್ತ್ರಗಳನ್ನು ಸೂರ್ಯನಿಗೆ ಸಮರ್ಪಿಸಿದರೆ ದಿನ ಇನ್ನಷ್ಟು ಉತ್ತಮವಾಗಿ ಸಾಗುತ್ತದೆ. ಭಾನುವಾರದಂದು ದಾನ ಮಾಡಿದರೆ ಪುಣ್ಯ ಪ್ರಾಪ್ತಿ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 1. ಇದು ಸೂರ್ಯನ ಪ್ರಭಾವದ ಸಂಕೇತ. ಆರಂಭ, ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಜಯಶೀಲತೆಯ ಸೂಚಕ ಸಂಖ್ಯೆ.
ಈ ಸಂಖ್ಯೆಯ ಪ್ರಭಾವದಿಂದ ನೀವು ತೆಗೆದುಕೊಳ್ಳುವ ಕಾರ್ಯಗಳಲ್ಲಿ ಯಶಸ್ಸು ಸಾಧ್ಯ. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣ ಉತ್ಸಾಹ, ಚೈತನ್ಯ ಮತ್ತು ಮನೋಬಲವನ್ನು ಹೆಚ್ಚಿಸುತ್ತದೆ. ಕೆಂಪು ಬಣ್ಣದ ಉಡುಪು ಅಥವಾ ಕೆಂಪು ಹೂವು ಬಳಕೆ ಮಾಡಿದರೆ ದಿನದ ಶಕ್ತಿ ಹೆಚ್ಚುತ್ತದೆ. ಶುಭ ಸಮಯ ಬೆಳಗ್ಗೆ 7:30 ರಿಂದ ಬೆಳಗ್ಗೆ 9 ಗಂಟೆ. ಈ ಸಮಯದಲ್ಲಿ ಕಾರ್ಯಾರಂಭ, ದೇವತಾ ಪೂಜೆ, ನಿರ್ಧಾರಗಳು ಮತ್ತು ಹೊಸ ಯೋಜನೆಗಳಿಗೆ ಶುಭ ಫಲ ದೊರೆಯುತ್ತದೆ. ಸೂರ್ಯನ ಪ್ರಭಾವ ಅತ್ಯುತ್ತಮವಾಗಿರುವ ಸಮಯವೇ ಇದು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶಾಂತಿ, ಧೈರ್ಯ ಮತ್ತು ನೆಮ್ಮದಿಯನ್ನು ಪಡೆದಿರುವ ದಿನ. ಶುಕ್ರ ಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಮೃದುಗುಣ, ಕಲೆ, ಪ್ರಜ್ಞೆ ಮತ್ತು ಆನಂದದ ವಾತಾವರಣ ಇರುತ್ತದೆ. ಭಾನುವಾರದ ಈ ಶಾಂತ ಸ್ವಭಾವದ ದಿನ ನಿಮಗೆ ಜೀವನವನ್ನು ಸಮತೋಲನದಿಂದ ನೋಡುವ ಶಕ್ತಿ ನೀಡುತ್ತದೆ. ಹಳೆಯ ಕೆಲಸಗಳನ್ನು ಮುಕ್ತಾಯಿಸಿ ಹೊಸ ಕಾರ್ಯಗಳಿಗೆ ಸುಂದರವಾದ ಆಧಾರ ಹಾಕಲು ಇಂದು ಉತ್ತಮ ಸಮಯ. ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿದ್ದು ನಿಧಾನವಾಗಿ ಆದರೆ ನಿಖರವಾಗಿ ನಡೆವಿರಿ. ಆತುರಕ್ಕೆ ಜಾಗವಿಲ್ಲ. ಇಂದು ಮನೆಯ ಪರಿಸರ, ಭೂಮಿಯ ವ್ಯವಹಾರಗಳು, ಅಲಂಕಾರ, ಕಲೆ, ಸುಂದರ ವಸ್ತುಗಳ ಖರೀದಿ ಅಥವಾ ಮನೆಯ ಸ್ವಚ್ಛತಾ ಕಾರ್ಯಗಳಿಗೆ ಉತ್ತಮ ದಿನ. ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ನಿಮ್ಮ ಬಲ ದೌರ್ಬಲ್ಯಗಳನ್ನು ಆಲೋಚಿಸಿ ಮಿತವಾಗಿ ನಡೆದುಕೊಳ್ಳುವುದು ಒಳಿತು. ಶಾಂತ ಮತ್ತು ಸಮಾಧಾನಪೂರ್ಣ ಮನಸ್ಸು ಇಂದು ಯಶಸ್ಸಿನ ಗುಟ್ಟು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಸ್ಥಿರ ಮನೋಭಾವ, ಸಮತೋಲನ ಮತ್ತು ಜವಾಬ್ದಾರಿತ್ವ ಹಿರಿಯರಿಂದ ಮೆಚ್ಚುಗೆ ಪಡೆದುಕೊಡುತ್ತದೆ. ಕೆಲವರಿಗೆ ಹೊಸ ಕೆಲಸದ ಹೊಣೆಗಾರಿಕೆ ಅಥವಾ ಹೊಸ ಯೋಜನೆಯ ಭಾಗವಾಗುವ ಅವಕಾಶ ದೊರೆಯಬಹುದು. ಕಚೇರಿಯಲ್ಲಿ ಸ್ನೇಹಪರ ಹಾಗೂ ಮೃದುವಾದ ನಡವಳಿಕೆ ನಿಮ್ಮ ಪರವಾಗುತ್ತದೆ. ಸಹೋದ್ಯೋಗಿಗಳಿಂದ ಸಹಕಾರ ಸಿಗುತ್ತದೆ. ವ್ಯವಹಾರದಲ್ಲಿರುವವರಿಗೆ ಇಂದು ಲಾಭದ ಸೂಚನೆ. ವಿಶೇಷವಾಗಿ ಭೂಮಿ, ಮನೆ ವ್ಯಾಪಾರ, ಅಲಂಕರಣೆ, ಕಲಾಕ್ಷೇತ್ರ, ಹೋಟೆಲ್ ಭೋಜನ ವ್ಯಾಪಾರಗಳಲ್ಲಿ ಯಶಸ್ಸು. ಹೊಸ ಒಪ್ಪಂದಗಳು, ಹೊಸ ಸರಬರಾಜುದಾರರ ಜೊತೆ ಮಾತುಕತೆ ಅಥವಾ ಹಳೆಯ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆಗಳು ಸಿಗಬಹುದು. ಹೂಡಿಕೆ ಮಾಡಲು ತುರ್ತು ಬೇಡ, ಆದರೆ ಸಮತೋಲನದಿಂದ ಮಾಡಿದ ಹೂಡಿಕೆ ದೀರ್ಘಕಾಲಿಕ ಲಾಭ ನೀಡಬಹುದು. ವೃತ್ತಿ ಬದಲಾವಣೆ ಯೋಚಿಸುವವರಿಗೆ ಇಂದು ಮೂಲಭೂತ ಮಾಹಿತಿ ಸಂಗ್ರಹಿಸಲು, ದಾಖಲಾತಿ ಸಿದ್ಧಪಡಿಸಲು ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ, ಸಮತೋಲನ ಮತ್ತು ನಿಯಂತ್ರಣ ಇಂದು ಮುಖ್ಯ. ಆದಾಯದಲ್ಲಿ ಸ್ವಲ್ಪ ಹೆಚ್ಚಳದ ಸೂಚನೆ ಇದ್ದರೂ ಖರ್ಚುಗಳಲ್ಲೂ ಅಧಿಕ ಜಾಗರೂಕತೆ ಅಗತ್ಯ. ಕುಟುಂಬ, ಅಲಂಕಾರ, ವಾಹನ, ಆಹಾರ ಅಥವಾ ಆರೈಕೆ ಸಂಬಂಧಿ ಖರ್ಚುಗಳು ಆಗಬಹುದು. ಆದರೆ ಈ ಖರ್ಚುಗಳು ಅನಿವಾರ್ಯ ಮತ್ತು ಲಾಭದಾಯಕವಾಗಿರುವುದರಿಂದ ತೊಂದರೆ ಬರದು. ಹೂಡಿಕೆಗಳಲ್ಲಿ ಭೂಮಿ, ಮನೆ, ಕೃಷಿ ಹಾಗೂ ಸೌಂದರ್ಯ ವಸ್ತುಗಳಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಶುಭ. ಹೊಸ ಸಾಲ ಅಥವಾ ಬಾಕಿಯ ವ್ಯವಹಾರಗಳನ್ನು ಇಂದು ತಪ್ಪಿಸಿ. ಹಿರಿಯರ ಅನುಭವದ ಆಧಾರದಲ್ಲಿ ಹಣಕಾಸಿನ ಯೋಜನೆ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಲ್ಲಿ ಸೌಕರ್ಯ, ಸಮತೋಲನ ಮತ್ತು ಶಾಂತಿ ಇರುತ್ತದೆ. ಆದರೆ ಗಂಟಲು, ಕುತ್ತಿಗೆ, ಮೂಗು, ಕಣ್ಣು ಹಾಗೂ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ತುಂಬಾ ತಣ್ಣನೆಯದನ್ನು ಸೇವಿಸುವುದನ್ನು ತಪ್ಪಿಸಿ. ಮಿತಾಹಾರ, ಅಧಿಕ ನೀರು ಹಾಗೂ ನಿದ್ರೆಗೆ ಆದ್ಯತೆ ಕೊಡಬೇಕು. ವೃಷಭ ರಾಶಿಯವರಲ್ಲಿ ಇಂದು ಆಲಸ್ಯ ಹೆಚ್ಚಾಗಬಹುದು. ಅದನ್ನು ನಿಯಂತ್ರಿಸಲು ಬೆಳಿಗ್ಗೆ ಹಗುರ ವ್ಯಾಯಾಮ, ಯೋಗ ಅಥವಾ ಉಸಿರಾಟ ವ್ಯಾಯಾಮ ಅಪಾರ ಪ್ರಯೋಜನಕಾರ. ಮನಸ್ಸಿನ ಸ್ಥಿತಿಗೆ ಶಾಂತಿ ಬೇಕಾದರೆ ಭೂಮಿ ತತ್ವದ ಸ್ಪರ್ಶ, ಮಣ್ಣಿನಲ್ಲಿ ನಡುಕಾಲಿನ ನಡೆ, ತೋಟಗಾರಿಕೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ಅವಶ್ಯಕತೆಗಳನ್ನು ಪೂರೈಸುವ ಮೃದು ಸಹಕಾರದ ಮತ್ತು ಶಾಂತ ಮನದ ದಿನ. ಮನೆಯವರೊಂದಿಗೆ ಸವಿನಯ ಮಾತುಕತೆ, ಅಡುಗೆ, ಮನೆ ಅಲಂಕಾರ, ಕುಟುಂಬದ ಸಭೆ ಇತ್ಯಾದಿಗಳಿಗೆ ಇಂದು ಅತ್ಯುತ್ತಮ. ಸಂಗಾತಿಯೊಂದಿಗೆ ಮಧುರ ಸಂವಾದ ಕುಟುಂಬದ ಸುಧಾರಣೆ ಮತ್ತು ಭವಿಷ್ಯದ ಯೋಜನೆಗಳು ಸಂತೋಷ ತರುತ್ತವೆ. ಪ್ರೀತಿಯ ವಿಷಯದಲ್ಲಿ ಇಂದು ಸ್ಥಿರತೆ, ನಂಬಿಕೆ ಮತ್ತು ಹತ್ತಿರದ ಸಂವಾದ. ಸಂಗಾತಿಯ ಮನೋಸ್ಥಿತಿಯನ್ನು ಗೌರವಿಸಿದರೆ ಸಂಬಂಧ ಮತ್ತಷ್ಟು ಗಾಢವಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸೂಚನೆ, ಹಿರಿಯರ ಆಶೀರ್ವಾದ ದೊರೆಯುವ ದಿನ. ವೀಕ್ಷಕರೇ, ನೀವು ಶುಕ್ರ ಗ್ರಹದ ಪ್ರಭಾವಕ್ಕೆ ಇಂದು ಆಧ್ಯಾತ್ಮಿಕ ಶಾಂತಿ ಅಗತ್ಯ. ದೇವಿ ಆರಾಧನೆ, ಲಕ್ಷ್ಮೀ ಸ್ತೋತ್ರ ಪಠಣ ಅಥವಾ ಭಾನುವಾರದ ಸೂರ್ಯನಿಗೆ ಅರ್ಪಣೆ ಶ್ರೇಷ್ಠ. ಮನಸ್ಸಿಗೆ ನೆಮ್ಮದಿ ನೀಡಲು ಮಧುರ ಸಂಗೀತ, ಧ್ಯಾನ ಹಾಗೂ ಧಾರ್ಮಿಕ ಗ್ರಂಥಗಳ ಪಠಣ ಉತ್ತಮ. ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಶುಭ. ಪ್ರಸನ್ನ ಮನಸ್ಸಿಗಾಗಿ ಹಾಲು, ಹಣ್ಣು ಅಥವಾ ಬೆಲ್ಲದ ದಾನ ಮಾಡುವುದು ಪುಣ್ಯ.
ಲಕ್ಷ್ಮೀ ದೇವಿಯ ಸನ್ನಿಧಿಯಲ್ಲಿ ಗುಲಾಬಿ ಅಥವಾ ಬಿಳಿ ಹೂವು ಅರ್ಪಿಸುವುದು ಒಳಿತು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿ, ಆಕರ್ಷಕತೆ, ಸಂಪತ್ತು ಮತ್ತು ನೆಮ್ಮದಿಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಸುಂದರ ಫಲಗಳು, ಸಮತೋಲನ ಮತ್ತು ಲಾಭ ಸಿಗುತ್ತದೆ. ಅದೃಷ್ಟದ ಬಣ್ಣ ಗುಲಾಬಿ ಅಥವಾ ಬಿಳಿ. ಈ ಬಣ್ಣಗಳು ಶುಭ, ಪ್ರೀತಿ, ಮೃದುಗುಣ ಮತ್ತು ನೆಮ್ಮದಿಯ ಸೂಚನೆ. ಹಗುರ ಬಣ್ಣದ ಉಡುಪಿನಲ್ಲಿ ದಿನ ಆರಾಮಕರ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಕುಟುಂಬ ನಿರ್ಧಾರ, ಆರ್ಥಿಕ ವ್ಯವಹಾರಗಳು, ಪೂಜೆ ಅಥವಾ ಹೊಸ ಯೋಜನೆಗಳ ಆರಂಭ ಉತ್ತಮ ಫಲ ತರುತ್ತವೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಧೈರ್ಯ ಮತ್ತು ಶಾಂತಿ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚುರುಕುತನ, ಚಾತುರ್ಯ ಮತ್ತು ಬುದ್ಧಿಶಕ್ತಿಯಿಂದ ದಿನವನ್ನು ಪ್ರಾರಂಭಿಸುವಿರಿ. ಮನಸ್ಸಿನಲ್ಲಿ ಆಗಾಗ ಹೊಸ ಚಿಂತನೆಗಳು ಮೂಡಿಬರುತ್ತವೆ. ಭಾನುವಾರದ ಸೂರ್ಯ ಪ್ರಭಾವದಿಂದ ನಿಮ್ಮ ಮಾತು, ಸಂವಹನ ಮತ್ತು ನಿರ್ಣಯಗಳಲ್ಲಿ ಸ್ಪಷ್ಟತೆ ಕಾಣಬಹುದು. ಯಾರನ್ನಾದರೂ ಮನವರಿಕೆ ಮಾಡಲು ನೀವು ಹೇಳುವ ಮಾತುಗಳು ಇಂದು ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. ಹಳೆಯ ಕಾರ್ಯಗಳನ್ನು ಪೂರ್ಣಗೊಳಿಸುವುದರ ಜೊತೆಗೆ ಹೊಸ ದಾರಿಗೆ ಹುಡುಕುವ ಯೋಚನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಸಂಪರ್ಕಗಳನ್ನು ವಿಸ್ತರಿಸುವ, ಹೊಸ ವ್ಯಕ್ತಿಗಳೊಂದಿಗೆ ಮಾತುಕತೆ ನಡೆಸುವ ಹಾಗೂ ನಿಮ್ಮ ಕಾರ್ಯಕ್ಷೇತ್ರವನ್ನು ಪುನರ್ವಿಮರ್ಶೆ ಮಾಡುವ ದಿನವಿದು. ಇನ್ನು ನಿಮ್ಮ ದ್ವಂದ್ವ ಸ್ವಭಾವ ಸ್ವಲ್ಪ ಹೆಚ್ಚಾಗಬಹುದು. ಒಂದು ಮುಖದಲ್ಲಿ ಉತ್ಸಾಹ, ಇನ್ನೊಂದು ಮುಖದಲ್ಲಿ ಆತಂಕ, ಎರಡೂ ಭಾವನೆಗಳು ದಾಟಿ ಹೋಗುವ ಸಾಧ್ಯತೆ ಇದೆ. ಆದರೂ ನೀವು ತೋರಿಸುವ ಚಾಕಚಕ್ಯತೆ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸಂವಹನ ಮುಖ್ಯ ಪಾತ್ರ ವಹಿಸುತ್ತದೆ. ನಿಮ್ಮ ಮಾತು, ಬರಹ ಹಾಗೂ ವರ್ತನೆಗಳಿಂದ ಅಧಿಕಾರಿಗಳ ಮೆಚ್ಚುಗೆ ಪಡೆಯುವಿರಿ. ಹೊಸ ಯೋಜನೆಗಳ ಪ್ರಸ್ತಾಪ, ಸಭೆಗಳು ಮತ್ತು ತಂತ್ರಜ್ಞಾನದ ಬಳಕೆಗಳಿಗೆ ಇಂದು ಉತ್ತಮ ಸಮಯ. ಹೊಸ ಅವಕಾಶಗಳು ಬಾಗಿಲು ತಟ್ಟಬಹುದು. ಮೇಲಧಿಕಾರಿಗಳು ನಿಮ್ಮ ವೇಗ ಮತ್ತು ಚುರುಕುತನವನ್ನು ಗಮನಿಸುತ್ತಾರೆ. ಕೆಲಸದಲ್ಲಿ ಸ್ವಲ್ಪ ಒತ್ತಡವಿದ್ದರೂ ನೀವು ಅದನ್ನು ಸುಲಭವಾಗಿ ನಿಭಾಯಿಸಬಲ್ಲಿರಿ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರ, ಗ್ರಾಹಕ ಸಂಪರ್ಕಗಳು, ಮಾರಾಟ ಮತ್ತು ವಿಸ್ತರಣೆ ಯೋಜನೆಗಳಲ್ಲಿ ಚಟುವಟಿಕೆ ಹೆಚ್ಚಿರುತ್ತದೆ. ಕೆಲವು ವಿಷಯಗಳಲ್ಲಿ ತ್ವರಿತ ನಿರ್ಧಾರ ಕೈಗೊಳ್ಳುವ ಅವಶ್ಯಕತೆ ಬರಬಹುದು. ವ್ಯಾಪಾರದಲ್ಲಿ ಹೊಸ ಒಪ್ಪಂದದ ಸೂಚನೆ ಇದೆ, ಆದರೆ ಸಂಪೂರ್ಣ ಪರಿಶೀಲನೆ ನಂತರವೇ ಒಪ್ಪಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಅಗತ್ಯ. ಕೆಲವು ಚಿಲ್ಲರೆ ಖರ್ಚುಗಳು ಅಲ್ಪ ಮಟ್ಟಿಗೆ ತೊಂದರೆ ಕೊಡಬಹುದಾದರೂ ದೊಡ್ಡ ಹಣಕಾಸಿನ ಲಾಭ ನಷ್ಟಗಳ ಪರಿಸ್ಥಿತಿ ಇಲ್ಲ. ಹಳೆಯ ಬಾಕಿ ಹಣ ವಾಪಸ್ಸು ಸಿಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವುದಕ್ಕೆ ಇಂದು ಸರಿಯಾದ ಸಮಯವಲ್ಲ. ಮಿತವಾದ ಹಣವನ್ನು ಬೇಕಿಲ್ಲದ ಖರ್ಚುಗಳಿಗೆ ಬಳಸಬೇಡಿ. ಕುಟುಂಬದ ಅವಶ್ಯಕತೆಗಳಿಗೆ ಕೆಲವು ಖರ್ಚುಗಳು ಆಗಬಹುದು, ಆದರೆ ಒಟ್ಟಿನಲ್ಲಿ ಹಣಕಾಸು ಸ್ಥಿತಿ ಸಮತೋಲನದಲ್ಲೇ ಇರುತ್ತದೆ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ಯೋಜನೆ ಮಾಡುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮನಸ್ಸಿನ ಅಶಾಂತಿ, ಚಿಂತನೆಗಳ ಅತಿಯಾದ ಹರಿವು ಮತ್ತು ನಿದ್ರೆ ಕೊರತೆ ಈ ದಿನ ಕಂಡುಬರುವ ಸಾಧ್ಯತೆ ಇದೆ. ಶರೀರದಲ್ಲಿ ದೌರ್ಬಲ್ಯ, ತಲೆನೋವು ಅಥವಾ ಶ್ವಾಸಕೋಶದ ಅಸೌಕರ್ಯಗಳ ಲಕ್ಷಣಗಳು ಕಾಣಬಹುದು. ಬೆಳಿಗ್ಗೆ ತಣ್ಣೀರಿನ ಸ್ನಾನ, ವಿಶ್ರಾಂತಿ ಮತ್ತು ಮನಸ್ಸಿಗೆ ಶಾಂತಿ ಕೊಡುವ ಪ್ರಾಣಾಯಾಮ, ಧ್ಯಾನ ಮಾಡುವುದು ಒಳಿತು. ಹೊಳಪುಳ್ಳ ಎಣ್ಣೆಯುಕ್ತ ಆಹಾರವನ್ನು ತಪ್ಪಿಸಿ. ಹೆಚ್ಚು ನೀರು ಸೇವಿಸಿ. ನಡೆಯುವುದು, ಸಾಯಂಕಾಲ ಹಗುರ ವ್ಯಾಯಾಮ ಮಾಡುವುದು ಮತ್ತು ಮನಸ್ಸನ್ನು ಶಾಂತವಾಗಿಡುವುದು ಆರೋಗ್ಯದ ಸುಧಾರಣೆಗೆ ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂವಾದ ಹೆಚ್ಚಾಗಬಹುದು. ಕೆಲವು ವಿಷಯಗಳಲ್ಲಿ ಗೊಂದಲಗಳು ಮೂಡಬಹುದು, ಆದರೆ ನಿಮ್ಮ ಮಾತಿನ ಹಿತವಚನವು ವಾತಾವರಣವನ್ನು ನಯಗೊಳಿಸುತ್ತದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಹೃದಯಪೂರ್ಣ ಸಂವಾದಕ್ಕೆ ಇಂದು ಉತ್ತಮ ಸಮಯ. ಹಳೆಯ ತಪ್ಪು ಚಿತ್ರಣೆಗಳಿಗೆ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಮಕ್ಕಳ ಬಗ್ಗೆ ಸಂತೋಷದ ಬೆಳವಣಿಗೆಗಳು ಇರಬಹುದು. ಹಿರಿಯರ ಆರತಿ, ಆಶೀರ್ವಾದ ಮತ್ತು ಮಾರ್ಗದರ್ಶನ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಸ್ನೇಹಿತರೊಂದಿಗೆ ಸೌಹಾರ್ದಭರಿತ ಮಾತುಕತೆ ಅಥವಾ ಭೇಟಿ ಸಂಭವಿಸಬಹುದು. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯ ಪ್ರಭಾವವನ್ನು ಶಮನಗೊಳಿಸಲು ಸೂರ್ಯನ ಪೂಜೆ, ಆದಿತ್ಯ ಹೃದಯ ಸ್ತೋತ್ರ ಪಠಣ ಅಥವಾ ಸೂರ್ಯನಿಗೆ ಅರ್ಪಣೆ ಮಾಡಿದ ನೀರಿನ ತರ್ಪಣ ಅತ್ಯಂತ ಶುಭ. ಓಂ ಆದಿತ್ಯಾಯ ನಮಃ ಅಥವಾ ಓಂ ಭಾಸ್ಕರಾಯ ನಮಃ ಎಂಬ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳಗಿನ ಸೂರ್ಯಕಿರಣಗಳಲ್ಲಿ ನಿಂತು ಧ್ಯಾನ ಮಾಡಿದರೆ ಮನಸ್ಸು ಶಾಂತಗೊಳ್ಳುತ್ತದೆ. ಸೂರ್ಯನಿಗೆ ಕೆಂಪು ಹೂವು ಅಥವಾ ಗೋಧೂಮ ಅಕ್ಷತೆ ಅರ್ಪಿಸುವುದು ಶುಭ ಫಲದಾಯಕ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬುದ್ಧಿಶಕ್ತಿ, ಸಂವಹನ ಮತ್ತು ಸೃಜನಶೀಲತೆಯ ಪ್ರತೀಕ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ
ನಿಮ್ಮ ಚಿಂತನೆಗಳು, ಮಾತುಗಳು ಮತ್ತು ಕಾರ್ಯಗಳು ಸ್ಪಷ್ಟವಾಗುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಚೈತನ್ಯ ಹಾಗೂ ಸಮತೋಲನ ತರುತ್ತದೆ. ಹಸಿರು ಬಣ್ಣದ ವಸ್ತ್ರ ಅಥವಾ ಹಸಿರು ಎಲೆಗಳ ಪೂಜಾ ಉಪಯೋಗ ಶುಭ. ಶುಭ ಸಮಯ ಬೆಳಿಗ್ಗೆ 8:30 ರಿಂದ ಬೆಳಿಗ್ಗೆ 10 ಗಂಟೆಯವರೆಗೆ. ಈ ಸಮಯದಲ್ಲಿ ಕಾರ್ಯಾರಂಭ, ಸಂವಾದ, ಹೊಸ ನಿರ್ಧಾರಗಳು ಅಥವಾ ಯಾತ್ರೆಗಳು ಫಲಕಾರಿಯಾಗುತ್ತವೆ. ನಿಮ್ಮ ಚುರುಕುತನ, ಚಾತುರ್ಯ ಮತ್ತು ವಿವೇಕ ಈ ಸಮಯದಲ್ಲಿ ಉನ್ನತ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕವಾಗಿ ಸಂವೇದನಾಶೀಲರಾಗಿದ್ದರೂ ಒಳಗಿನ ಶಕ್ತಿ, ನಿಷ್ಠೆ ಮತ್ತು ಕುಟುಂಬ ಪ್ರೀತಿಯಿಂದ ದಿನವನ್ನು ಸುಂದರಗೊಳಿಸುವಿರಿ. ಭಾನುವಾರದ ಸೂರ್ಯನ ಪ್ರಭಾವದಿಂದ ಗೃಹ ಕಾರ್ಯಗಳು, ಕುಟುಂಬ ಸಂವಾದಗಳು ಮತ್ತು ಮನಸ್ಸಿನ ಸಮತೋಲನ ಪ್ರಮುಖ ಪಾತ್ರ ವಹಿಸುವ ದಿನವಾಗುತ್ತದೆ. ನಿಮ್ಮ ಮನಸ್ಸು ಇಂದು ಅತಿ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಿ ಗೃಹ ಮತ್ತು ಕೆಲಸದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವಿರಿ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು, ಮನೆಯಲ್ಲಿ ಸೌಖ್ಯ ಮತ್ತು ಶಾಂತಿ ಸಾಧಿಸಲು ಇದು ಒಳ್ಳೆಯ ದಿನ. ನೀರಿನ ತತ್ವದ ಪ್ರಭಾವದಿಂದ ನಿಮ್ಮ ಮನಸ್ಸು ಇಂದು ಹೆಚ್ಚು ಚಿಂತಾಶೀಲವಾಗಬಹುದು, ಆದರೆ ಅದೇ ಚಿಂತನೆ ನಿಮಗೆ ಉತ್ತಮ ನಿರ್ಧಾರಗಳನ್ನು ಕೊಡುತ್ತದೆ. ಹೊಸ ಸಂಪರ್ಕಗಳು, ಸ್ನೇಹಿತರೊಂದಿಗೆ ಮಾತುಕತೆಗಳು ಮತ್ತು ದೀರ್ಘಕಾಲಿಕ ಯೋಜನೆಗಳ ಬಗ್ಗೆ ಆಳವಾದ ಚಿಂತನೆಗಳು ಇಂದು ಪ್ರಬಲ. ಇಂದು ತಾಳ್ಮೆ ಮತ್ತು ಸೌಮ್ಯ ನಡವಳಿಕೆ ನಿಮಗೆ ಶುಭ ಕಾರ್ಯಗಳನ್ನು ತರುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಕಟಕ ರಾಶಿಯವರು ಇಂದು ನಿಷ್ಠೆ ಮತ್ತು ಶಿಸ್ತಿನಿಂದ ಕೆಲಸವನ್ನು ನಡೆಸುವಿರಿ. ನಿಮ್ಮ ಪರಿಶೀಲನಾ ಸಾಮರ್ಥ್ಯ ಮತ್ತು ಪ್ರಾಮಾಣಿಕತೆಯು ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಬಹುದು. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ಅಥವಾ ಕಾರ್ಯನಿಯೋಜನೆಗಳ ಬದಲಾವಣೆಗೊಳಿಸಲು ಅವಕಾಶ ಬೀಳಬಹುದು. ಮನಸ್ಸಿನ ಸ್ಥೈರ್ಯದಿಂದ ತೆಗೆದುಕೊಳ್ಳುವ ತೀರ್ಮಾನಗಳು ಯಶಸ್ಸಿಗೆ ದಾರಿಯಾಗುತ್ತವೆ. ವ್ಯಾಪಾರಸ್ಥರಿಗೆ ಇಂದು ಸೌಮ್ಯ ಪ್ರಗತಿ. ಹಳೆಯ ವ್ಯಾಪಾರ ಸ್ನೇಹಿತರೊಂದಿಗೆ ಅನುಕೂಲಕರ ಸಂವಾದಗಳು, ಹೊಸ ವಹಿವಾಟುಗಳ ಕುರಿತು ಚಿಂತನೆಗಳು ನಡೆಯಬಹುದು. ಪಾಲುದಾರಿಕೆಯಲ್ಲಿ ವಿಶ್ವಾಸ ಮತ್ತು ಸೌಹಾರ್ದ ಮುಖ್ಯ. ಹೊಸ ಒಪ್ಪಂದಗಳು ಬರಬಹುದು, ಆದರೆ ಅವುಗಳನ್ನು ತಾಳ್ಮೆಯಿಂದ ಹಾಗೂ ಸಂಪೂರ್ಣವಾಗಿ ಪರಿಶೀಲಿಸಿ ಮುಂದೆ ಸಾಗುವುದು ಉತ್ತಮ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಮಾವೇಶಗಳು, ಮಾತುಕತೆಗಳು ಅಥವಾ ಮಧ್ಯವರ್ತಿಗಳ ಮೂಲಕ ಅವಕಾಶಗಳ ಬೆಳಕು ಕಾಣಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಕಟಕ ರಾಶಿಯವರಿಗೆ ಇಂದು ಸ್ಥಿರತೆಯು ಮತ್ತು ಜಾಗೃತಿಯ ಅಗತ್ಯವಿದೆ. ಕುಟುಂಬದ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಕೆಲವು ಖರ್ಚುಗಳು ಎದುರಾಗಬಹುದು. ನೀರಿನ ತತ್ವದ ಪ್ರಭಾವದಿಂದ ಹಣಕಾಸಿನ ಒಡನಾಟಗಳಲ್ಲಿ ಭಾವನಾತ್ಮಕತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ವ್ಯವಹಾರ ಕೈಗೊಳ್ಳುವ ಮೊದಲು ಯೋಚಿಸಿ ನಿರ್ಣಯಿಸಿರಿ. ಹಳೆಯ ಹೂಡಿಕೆಗಳಿಂದ ಮಧ್ಯಮ ಲಾಭ ದೊರೆಯುವ ಯೋಗವಿದೆ. ಹೊಸ ಹೂಡಿಕೆಗಳಿಗೆ ಇದು ಅತ್ಯುತ್ತಮ ದಿನ ಅಲ್ಲ. ಸಾಲದ ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ. ಕುಟುಂಬದ ಆಸ್ತಿ ಪಾಸ್ತಿಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು ಮತ್ತು ಅವುಗಳು ಶಾಂತವಾಗಿ ಪರಿಹರಿಸಿದಲ್ಲಿ ಭವಿಷ್ಯದಲ್ಲಿ ಪ್ರಯೋಜನಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ನೀವು ನೀರಿನ ಕೊರತೆ, ಹೃದಯ ಪ್ರದೇಶದ ಒತ್ತಡ, ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ಗುರಿಯಾಗುವ ಸಾಧ್ಯತೆ ಇದೆ. ತಣ್ಣನೆ ಬಿಸಿಯ ಸಮತೋಲನದ ಆಹಾರ ಸೇವನೆ ಶ್ರೇಷ್ಠ. ಮನಸ್ಸಿನ ಉದ್ವಿಗ್ನತೆ, ಅತಿ ಚಿಂತನೆಗಳು ಕಂಡುಬಂದರೆ ಪ್ರಕೃತಿಯಲ್ಲಿ ಕಾಲ ಕಳೆಯುವುದು, ನೀರಿನ ಬಳಕೆಯ ಚಿಕಿತ್ಸೆಗಳು, ಗಂಡೂಷ, ಧೂಪ ಚಿಕಿತ್ಸೆಯಂತಹ ಪಾರಂಪರಿಕ ಕ್ರಮಗಳು ನೆರವಾಗಬಹುದು. ನಿದ್ರೆ ಮತ್ತು ವಿಶ್ರಾಂತಿಯು ಇಂದು ಅತ್ಯಂತ ಅಗತ್ಯ. ಯೋಗದಲ್ಲಿ ಚಂದ್ರ ನಮಸ್ಕಾರ ಅಥವಾ ಸೌಮ್ಯ ಉಸಿರಾಟ ವ್ಯಾಯಾಮ ಆರೋಗ್ಯಕ್ಕೆ ಬಹಳ ಉಪಕಾರಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಜೀವನದಲ್ಲಿ ಇಂದು ಸೌಹಾರ್ದ, ಸೌಮ್ಯತೆ ಮತ್ತು ಭಾವನಾತ್ಮಕ ಹಂಚಿಕೆ ಪ್ರಮುಖವಾಗಲಿದೆ. ಮನೆಯವರೊಂದಿಗೆ ಸಮಾಲೋಚನೆ ಮಾಡುವುದರಿಂದ ಸುಖದ ವಾತಾವರಣ ನಿರ್ಮಾಣವಾಗುತ್ತದೆ. ಪತಿ ಪತ್ನಿಯರ ಮಧ್ಯೆ ಸಣ್ಣ ವಿಷಯಗಳಿಗೆ ಸಂಬಂಧಿಸಿದ ಚರ್ಚೆಗಳು ಸಂಭವಿಸಬಹುದು, ಆದರೆ ನಿಮ್ಮ ಸೌಮ್ಯ ನಡವಳಿಕೆ ಮತ್ತು ಮನವಿ ಮನಸ್ಸು ಎಲ್ಲಾ ಅಸಮಾಧಾನಗಳನ್ನು ಶಮನಗೊಳಿಸುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಅಥವಾ ಅವರ ಸಾಧನೆಗಳಿಂದ ಹೆಮ್ಮೆ ಅನುಭವಿಸಬಹುದು. ಹಿರಿಯರಿಂದ ಆಶೀರ್ವಾದ, ಸಲಹೆ ಹಾಗೂ ಪ್ರೀತಿ ಲಭಿಸುತ್ತದೆ. ಕುಟುಂಬದಲ್ಲಿ ಹಳೆಯ ಗಿಳಿಗುಂದಿಗಳು ಪರಿಹಾರ ಕಾಣಬಹುದು. ವೀಕ್ಷಕರೇ, ನೀವು ಭಾನುವಾರದ ಈ ದಿನ ಸೂರ್ಯನ ಪ್ರಭಾವ ಮತ್ತು ಕಟಕದ ಚಂದ್ರನ ಪ್ರಭಾವದ ಸಂಯೋಜನೆ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಅನುವು. ಪಿತೃಗಳಿಗೆ ತರ್ಪಣ, ಗೃಹದೇವಿಯ ಆರಾಧನೆ, ನೀರಿನ ತತ್ವಕ್ಕೆ ಸಂಬಂಧಿಸಿದ ಪೂಜೆ ಶ್ರೇಷ್ಠ. ಓಂ ಚಂದ್ರಾಯ ನಮಃ ಅಥವಾ ಓಂ ಸೂರ್ಯಾಯ ನಮಃ ಎಂಬ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸಿದರೆ ಮನಸ್ಸಿನ ಚಂಚಲತೆ ಕಡಿಮೆಯಾಗುತ್ತದೆ. ಬೆಳಗ್ಗೆ ತಾಮ್ರ ಪಾತ್ರೆಯಲ್ಲಿ ನೀರನ್ನು ತುಂಬಿ ಸೂರ್ಯನಿಗೆ ಅರ್ಪಿಸುವುದು ಉತ್ತಮ. ಬಿಳಿ ಪುಷ್ಪ, ಹಾಲು ಅಥವಾ ಅಕ್ಕಿ ದಾನ ಮಾಡಿದರೆ ಆಧ್ಯಾತ್ಮಿಕ ಶಾಂತಿ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 2.
ಈ ಸಂಖ್ಯೆ ಚಂದ್ರನ ಶಕ್ತಿ ಪ್ರತೀಕ. ಇದು ನಿಮ್ಮ ಭಾವನಾತ್ಮಕ ಬಲ, ಮನಃಶಾಂತಿ ಮತ್ತು ಕುಟುಂಬ ಪ್ರೀತಿಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವ ನಿಮ್ಮ ನಿರ್ಧಾರಗಳಿಗೆ ಮೃದುತ್ವವನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿ, ಮುಕ್ತ ಮನಸ್ಸು ಮತ್ತು ಪವಿತ್ರತೆಯ ಸಂಕೇತ. ಬಿಳಿ ಬಣ್ಣದ ವಸ್ತ್ರ, ಹೂವುಗಳು ಇಂದಿನ ದಿನದ ಆಶೀರ್ವಾದವನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆರವರೆಗೆ. ಈ ಸಮಯದಲ್ಲಿ ಕುಟುಂಬ ನಿರ್ಧಾರಗಳು, ದೇವತಾ ಪೂಜೆಗಳು, ಮನೆಗೆ ಸಂಬಂಧಿಸಿದ ಕಾರ್ಯಗಳು ಮತ್ತು ಹೊಸ ಆರಂಭಗಳು ಅತ್ಯಂತ ಫಲಕಾರಿ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಘನತೆ ಮತ್ತು ಪ್ರಭಾವಶೀಲತೆಯಿಂದ ದಿನವನ್ನು ಆರಂಭಿಸುವಿರಿ. ಭಾನುವಾರದ ಸೂರ್ಯನ ಪ್ರಭಾವ ನಿಮ್ಮಲ್ಲಿ ರಾಜಸಿಕ ಧೈರ್ಯ, ಉತ್ಸಾಹ ಮತ್ತು ಮಾನಸಿಕ ಬಲವನ್ನು ಹೆಚ್ಚಿಸುತ್ತದೆ. ನಿಮ್ಮ ಮಾತಿಗೆ ಇಂದು ವಿಶೇಷ ತೂಕ ಇರುತ್ತದೆ. ನಿಮ್ಮ ಸಾನ್ನಿಧ್ಯದಲ್ಲೇ ಪರಿಸರದಲ್ಲಿ ಚೈತನ್ಯ ಹರಡುತ್ತದೆ. ನಿಮ್ಮ ನಾಯಕತ್ವದ ಗುಣಗಳು ಇಂದು ಹೆಚ್ಚು ಮೆರೆಯುತ್ತವೆ. ಜನರು ನಿಮ್ಮ ಮಾತನ್ನು ಕೇಳಲು, ನಿಮ್ಮ ಸಲಹೆ ಪಡೆಯಲು ಬಯಸುವರು. ನಿಮ್ಮ ಕಲ್ಪನೆಗಳು, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ದೃಷ್ಟಿಕೋನಗಳು ಹೊಸ ದಿಕ್ಕನ್ನು ತೋರಿಸುವ ಸಾಮರ್ಥ್ಯ ಹೊಂದಿರುತ್ತವೆ. ಆದರೆ ಅಹಂಕಾರ, ಅತಿವಿಶ್ವಾಸ ಮತ್ತು ಕೋಪದಿಂದ ದೂರವಿರುವುದು ಬಹಳ ಮುಖ್ಯ. ಹಳೆಯ ಸಮಸ್ಯೆಗಳ ಪರಿಹಾರಕ್ಕೆ ಬೆಳಕು ಕಾಣುವ ದಿನ. ನಿಮ್ಮ ಗುರಿಗಳನ್ನು ಸ್ಪಷ್ಟಪಡಿಸಲು ಮತ್ತು ಹೊಸ ಗುರಿಗಳನ್ನು ರೂಪಿಸಲು ಇಂದು ಅತ್ಯಂತ ಸೂಕ್ತ. ಸಾಮಾಜಿಕ ಮಾನ್ಯತೆ ಮತ್ತು ಗೌರವ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಹಿರಿಯರಿಂದ ವಿಶೇಷ ಗಮನ ಮತ್ತು ಮೆಚ್ಚುಗೆ ಸಿಗಬಹುದು. ನಿಮ್ಮ ತೀರ್ಮಾನ ಶಕ್ತಿ, ನಿಮ್ಮ ಕಾರ್ಯನಿಷ್ಠೆ ಮತ್ತು ನಿಮ್ಮ ನಾಯಕತ್ವದ ಗುಣತಂಡಕ್ಕೆ ಬಲ ನೀಡುತ್ತವೆ. ಮಹತ್ವದ ಸಭೆಗಳು, ಯೋಜನೆಗಳ ಪ್ರಾರಂಭ ಅಥವಾ ಹೊಸ ಕರ್ತವ್ಯಗಳ ವಹಿಸಲಾಗುವುದು. ವೃತ್ತಿಯಲ್ಲಿ ಬೆಳವಣಿಗೆಗೆ ಇಂದು ಉತ್ತಮ ಅವಕಾಶಗಳು ಸಿಗಬಹುದು. ಸರ್ಕಾರಿ ಸಂಬಂಧಿತ ಕೆಲಸಗಳಲ್ಲಿ, ಆಡಳಿತ ವಿಭಾಗದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಕಲಾ ಸಾಹಿತ್ಯ ವಲಯಗಳಲ್ಲಿ ಪ್ರಗತಿಯ ಹಾದಿ ತೆರೆದಿರುವ ದಿನ. ವ್ಯಾಪಾರದಲ್ಲಿರುವವರಿಗೆ ಇಂದು ಹೊಸ ಒಪ್ಪಂದಗಳು, ಲಾಭದಾಯಕ ಮಾತುಕತೆಗಳು ಅಥವಾ ಹಳೆಯ ಗ್ರಾಹಕರಿಂದ ಮತ್ತೆ ಉತ್ತಮ ವ್ಯಾಪಾರ ಸಿಗುವ ಸಾಧ್ಯತೆ ಇದೆ. ಹೊಸ ಪಾಲುದಾರಿಕೆಗಳನ್ನು ಯೋಚಿಸಬಹುದು, ಆದರೆ ಸಂಪೂರ್ಣ ಪರಿಶೀಲನೆ ನಂತರವೇ ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಚಾರದಲ್ಲಿ ಇಂದು ಸ್ಥಿರತೆ ಹೆಚ್ಚಿದೆ. ಹಳೆಯ ಬಾಕಿಗಳು ವಾಪಸ್ಸಾಗಬಹುದು. ಮನೆ, ಆಸ್ತಿ, ಭೂಮಿ ಅಥವಾ ಚಿನ್ನ ಬೆಳ್ಳಿ ಸಂಬಂಧಿತ ಹೂಡಿಕೆಗಳಲ್ಲಿ ಲಾಭದ ಸೂಚನೆ ಇದೆ. ಅನಿರೀಕ್ಷಿತ ಧನಾಗಮನದ ಯೋಗವೂ ಇದೆ, ವಿಶೇಷವಾಗಿ ಹಿರಿಯರ ಆಶೀರ್ವಾದದಿಂದ. ಆದರೆ ಖರ್ಚು ಮಾಡುವಾಗ ಅತಿಯಾದ ಉದಾರತೆ ತಪ್ಪಿಸಿ. ಮಕ್ಕಳ ಶಿಕ್ಷಣ, ಕುಟುಂಬದ ಅಗತ್ಯಗಳನ್ನು ಪೂರೈಸಲು ಕೆಲವು ಖರ್ಚುಗಳಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವಾಗ ಆತುರ ಬೇಡ. ದೀರ್ಘಕಾಲದ ಲಾಭದಾಯಕ ಯೋಜನೆಗಳಿಗೆ ಒಲವನ್ನು ತೋರಬಹುದು. ಇಂದಿನ ದಿನ ಹಣಕಾಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಿದರೂ ವಿವೇಕ ಸುರಕ್ಷಣೆಯನ್ನು ಒದಗಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಚೈತನ್ಯ ಉತ್ತಮವಾಗಿದ್ದರೂ ಹೃದಯಕ್ಕೆ ಮತ್ತು ರಕ್ತದ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಮನಸ್ಸಿನಲ್ಲಿ ಉಷ್ಣತೆ ಹೆಚ್ಚುವ ಸಾಧ್ಯತೆ ಇದೆ. ತಣ್ಣನೆಯ ಆಹಾರ, ಹಣ್ಣು, ತೆಂಗಿನ ನೀರು ಮತ್ತು ಜೀರಿಗೆ, ಸಕ್ಕರೆ ನೀರು ಸೇವನೆ ಒಳಿತು. ಮಧ್ಯಾಹ್ನದ ಬಿಸಿಲಿನಲ್ಲಿ ಹೆಚ್ಚು ಕಾಲ ನಿಲ್ಲಬೇಡಿ. ಕಣ್ಣು ನೋವು, ತಲೆನೋವು ಅಥವಾ ದೇಹದ ದಣಿವು ಕಂಡುಬರುವ ಸಾಧ್ಯತೆ ಇದೆ. ವಿಶ್ರಾಂತಿ ಮತ್ತು ಧ್ಯಾನ ದೇಹ ಮನಸ್ಸಿಗೆ ಶಾಂತಿ ನೀಡುತ್ತವೆ. ಬೆಳಿಗ್ಗೆ ಸೂರ್ಯನ ಕಿರಣಗಳಲ್ಲಿ ನಿಂತು ಪ್ರಾಣಾಯಾಮ ಮಾಡಿದರೆ ಆರೋಗ್ಯಕ್ಕೆ ಉತ್ತಮ. ಹೃದಯಕ್ಕೆ ಶಕ್ತಿ ನೀಡುವ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಗೌರವ, ಸ್ನೇಹ ಭಾವ ಮತ್ತು ಆತ್ಮೀಯತೆ ಹೆಚ್ಚುವ ದಿನ. ನಿಮ್ಮ ಮಾತುಗಳು ಇತರರಿಗೆ ಧೈರ್ಯ ನೀಡುತ್ತವೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಸಂತೋಷದ ಸಮಯ ಕಳೆಯುವಿರಿ. ಹಳೆಯ ತಪ್ಪು ಬಳಹಗಳು ನಿವಾರಣೆಯಾಗಬಹುದು. ಮಕ್ಕಳಿಂದ ಸಂತೋಷದ ಸುದ್ದಿ, ಹಿರಿಯರಿಂದ ಆಶೀರ್ವಾದ ಮತ್ತು ಮನೆಯೊಳಗಿನ ಹರ್ಷದ ವಾತಾವರಣ ಇಂದಿನ ದಿನವನ್ನು ವಿಶೇಷಗೊಳಿಸುತ್ತದೆ. ಕುಟುಂಬ ನಿರ್ಧಾರಗಳಿಗೆ ನಿಮ್ಮ ಸಲಹೆ ಪ್ರಮುಖವಾಗಿರುತ್ತದೆ. ಸ್ನೇಹಿತರೊಂದಿಗೆ ಮಾತುಕತೆ ಅಥವಾ ಚಿಕ್ಕ ಸಮಾರಂಭ ಸಾಧ್ಯ. ಕುಟುಂಬದ ಎಲ್ಲರಿಗೂ ಸಮಯ ನೀಡಿದರೆ ಮನೆಯಲ್ಲಿ ನೆಮ್ಮದಿ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯನ ಪ್ರಭಾವವನ್ನು ಶ್ರೇಯಸ್ಕರವಾಗಿಸಲು ಇಂದು ಸೂರ್ಯನ ಆರಾಧನೆ ಅತ್ಯಂತ ಮುಖ್ಯ. ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು, ಸೂರ್ಯನಿಗೆ ಅರ್ಪಣೆ ಮಾಡುವ ಜಲ ಅಘಮಾರ್ಜನ ಅಥವಾ ಕೆಂಪು ಹೂಗಳಿಂದ ಪೂಜೆ ಮಾಡುವುದು ಒಳಿತು. ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳಿಗ್ಗೆ ಸೂರ್ಯೋದಯದ ಹೊತ್ತಿನಲ್ಲಿ ಪೂಜೆ ಮಾಡಿದರೆ ದೈವಿ ಶಕ್ತಿಗಳ ಅನುಗ್ರಹ ಹೆಚ್ಚುತ್ತದೆ. ಉದಯಾದಿತ್ಯನಿಗೆ ಗೋಧೂಮ ಅಥವಾ ಕೆಂಪು ಹೂವು ಅರ್ಪಣೆ ಮಾಡಿದರೆ ದಿನದ ಚೈತನ್ಯ ಹೆಚ್ಚುತ್ತದೆ.
ಅದೃಷ್ಟದ ಸಂಖ್ಯೆ 1. ಇದು ಸೂರ್ಯನ ಶಕ್ತಿ. ಇದು ನಾಯಕತ್ವ, ಘನತೆ, ಗೌರವ ಮತ್ತು ಪ್ರಾರಂಭದ ಪ್ರತೀಕ. ಈ ಸಂಖ್ಯೆಯ ಪರಿಣಾಮ ಇಂದು ನಿಮ್ಮ ನಿರ್ಧಾರ ಶಕ್ತಿ ಮತ್ತು ಪ್ರಭಾವ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಕಿತ್ತಳೆ ಅಥವಾ ಕೆಂಪು. ಈ ಬಣ್ಣಗಳು ಉತ್ಸಾಹ, ಚೈತನ್ಯ ಮತ್ತು ಯಶಸ್ಸಿನ ಸಂಕೇತ. ಇಂದು ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಪೂಜೆಯಲ್ಲಿ ಬಳಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 8 ರಿಂದ ಬೆಳಿಗ್ಗೆ 9:30. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯವಹಾರ ನಿರ್ಧಾರಗಳು ಅಥವಾ ಹೊಸ ಯೋಜನೆಗಳ ಆರಂಭ ಅತ್ಯಂತ ಫಲಪ್ರದ. ಈ ಸಮಯದಲ್ಲಿ ಸೂರ್ಯನ ಶಕ್ತಿ ಪ್ರಬಲವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾ ಶಕ್ತಿ, ಶಿಸ್ತಿನ ನಡೆ ಹಾಗೂ ಪ್ರಶ್ನೆಗಳನ್ನು ಆಳವಾಗಿ ಪರಿಶೀಲಿಸುವ ಗುಣಗಳಿಂದ ಕೆಲಸಗಳನ್ನು ಯಶಸ್ವಿಯಾಗಿ ಮುನ್ನಡೆಸುವರಿ. ಭಾನುವಾರದ ಸೂರ್ಯ ಪ್ರಭಾವ ಮತ್ತು ಬುಧಗ್ರಹದ ಶಾಂತ ಚಲನೆ ನಿಮಗೆ ಬೌದ್ಧಿಕ ಶಕ್ತಿ ಹಾಗೂ ಸ್ಪಷ್ಟತೆಯನ್ನು ನೀಡುತ್ತದೆ. ಇಂದು ನೀವು ಮಾಡಿದ ಲೆಕ್ಕಾಚಾರ, ಯೋಜನೆ ಮತ್ತು ತಿಳಿದ ನಿರ್ಧಾರಗಳು ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲಿವೆ. ಹಳೆಯ ಕೆಲಸಗಳಿಂದ ಮುಕ್ತತೆ ಪಡೆದುಕೊಳ್ಳಲು ಹಾಗೂ ಹೊಸ ಕಾರ್ಯಗಳಿಗೆ ಚಿಂತನೆ ಆರಂಭಿಸಲು ಉತ್ತಮ ದಿನ. ಮನಸ್ಸಿನಲ್ಲಿ ಕೆಲವು ಚಿಕ್ಕ ಚಿಂತನೆಗಳಿದ್ದರೂ ನಿಮ್ಮ ಧೈರ್ಯ ಮತ್ತು ತಾಳ್ಮೆಯಿಂದ ಅವನ್ನು ಸರಿಪಡಿಸಬಹುದು. ಸುತ್ತಲಿನವರೊಡನೆ ಮಾತನಾಡುವಾಗ ನಿಮ್ಮ ಮೃದು ಸ್ವಭಾವ ಮತ್ತು ಸ್ಪಷ್ಟ ನುಡಿಗಳು ಮೆಚ್ಚುಗೆಗೊಳಿಸುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಪರಿಶೀಲನೆ, ವರದಿಗಳು, ಮಾಹಿತಿಗಳ ಸಂಗ್ರಹಣೆ ಮತ್ತು ಲೆಕ್ಕಪತ್ರಗಳ ಕೆಲಸಗಳು ಹೆಚ್ಚಾಗಿ ಕಾಣಬಹುದು. ನಿಮ್ಮ ಸೂಕ್ಷ್ಮ ದೃಷ್ಟಿ, ನಿಖರತೆ ಮತ್ತು ನಿಯಮ ಪಾಲನೆಯ ಕ್ವಾಲಿಟಿಗಳು ನಿಮ್ಮನ್ನು ಇತರರಿಗಿಂತ ಭಿನ್ನ ರೀತಿಯಲ್ಲಿ ತೋರಿಸುತ್ತವೆ. ಕಚೇರಿಯ ಮೇಲಧಿಕಾರಿಗಳಿಂದ ಹೊಗಳಿಕೆ, ಹೊಸ ಕೆಲಸದ ಜವಾಬ್ದಾರಿ ಅಥವಾ ತಂಡವನ್ನು ಮುನ್ನಡೆಸುವ ಅವಕಾಶ ಸಿಗಬಹುದು. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದು ಒಳ್ಳೆಯ ಸಂದೇಶ ಸಿಗುವ ಸಾಧ್ಯತೆ ಹೆಚ್ಚಿದೆ. ಉದ್ಯಮಿಗಳಿಗಾಗಿ ಇಂದು ಲಾಭದಾಯಕ ಲೆಕ್ಕಪತ್ರ ಪರಿಶೀಲನೆ, ಹಳೆಯ ಗ್ರಾಹಕರ ಭೇಟಿ ಹಾಗೂ ಹೊಸ ಒಪ್ಪಂದದ ಬಗ್ಗೆ ಚರ್ಚೆ ನಡೆಯುವ ದಿನ. ವ್ಯವಹಾರದಲ್ಲಿ ನಿಧಾನವಾದರೂ ಸ್ಥಿರತೆಯಿಂದ ಲಾಭವೂ ಕಾಣುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ನಿಯಮ, ವಿಶ್ಲೇಷಣೆ ಮತ್ತು ಶಾಂತ ನಿರ್ಧಾರಗಳ ದಿನ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಚಿಕ್ಕ ಲಾಭ ದೊರೆಯಬಹುದು. 1-2 ಅನಿರೀಕ್ಷಿತ ಖರ್ಚುಗಳು ಮನೆ, ಆರೋಗ್ಯ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಬರಬಹುದು. ಆದ್ದರಿಂದ ಮಿತವ್ಯಯ ಅನುಸರಿಸಿ. ಇಂದು ಹೊಸ ಸಾಲ ತೆಗೆದುಕೊಳ್ಳುವುದು ಶ್ರೇಷ್ಠವಲ್ಲ. ಸಾಲ ನೀಡುವುದನ್ನು ತಪ್ಪಿಸಿದರೆ ಉತ್ತಮ. ಹಣಕಾಸಿನ ವಿಚಾರಗಳಲ್ಲಿ ಹಿರಿಯರ ಸಲಹೆ ಇಂದು ಮಹತ್ವದ್ದಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇನ್ನು ನಿಮ್ಮ ಆರೋಗ್ಯದಲ್ಲಿ ಹೊಟ್ಟೆ, ಜೀರ್ಣಕ್ರಿಯೆ ಮತ್ತು ನರಂಪಟುತನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಬಹುದು. ಸಮಯಕ್ಕೆ ಸರಿಯಾದ ಆಹಾರ, ತಣ್ಣನೆಯ ನೀರು ಹಾಗೂ ಹಿತಕರ ಹಣ್ಣುಗಳ ಸೇವನೆ ಅಗತ್ಯ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಯೋಗ, ಶ್ವಾಸಾಭ್ಯಾಸ ಅಥವಾ ಬೆಳಗಿನ ಸೂರ್ಯಕಿರಣಗಳಲ್ಲಿ ತಪಸ್ಸು ಅತ್ಯಂತ ಶುಭ. ಚಿತ್ರವಿಚಿತ್ರವಾದ ಆಹಾರ, ತಡರಾತ್ರಿ ನಿದ್ರೆ ತಪ್ಪಿಸಿ. ಚರ್ಮಕ್ಕೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಬರಬಹುದು. ಹೀಗಾಗಿ ಸ್ವಚ್ಛತೆ ಮತ್ತು ನೀರಿನ ಸೇವನೆ ಹೆಚ್ಚಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ, ಸಹಕಾರ ಹಾಗೂ ಮೃದು ಮಾತುಗಳ ಅಗತ್ಯ. ಕುಟುಂಬ ಸದಸ್ಯರು ನಿಮ್ಮ ಸಲಹೆ, ಮಾರ್ಗದರ್ಶನ ಕೇಳಬಹುದು. ನಿಮ್ಮ ವಿಜ್ಞಾನಪೂರ್ಣ ಚಿಂತನೆ ಅವರಿಗೆ ಸಹಾಯವಾಗಲಿದೆ. ವಿವಾಹಿತರಲ್ಲಿ ಸಣ್ಣ ಮಾತಿನ ಭಿನ್ನಾಭಿಪ್ರಾಯಗಳು ಇದ್ದರೂ ನಿಮ್ಮ ತಾಳ್ಮೆ ಮತ್ತು ಸಂಯಮವು ಸಮಸ್ಯೆಯನ್ನು ಶಮನಗೊಳಿಸುತ್ತದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಸಂತೋಷದ ಸುದ್ದಿ ಬರಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾದ ದಿನ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯ ಪ್ರಭಾವದಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಬಹಳ ಶುಭ. ಸೂರ್ಯ ದೇವರಿಗೆ ಅರ್ಪಿಸಿದ ನೀರು, ಕೆಂಪು ಹೂವುಗಳು ಹಾಗೂ ಜಪದಿಂದ ಮನಸ್ಸಿನ ನಕಾರಾತ್ಮಕ ಭಾವಗಳು ದೂರವಾಗುತ್ತವೆ. ಓಂ ಆದಿತ್ಯಾಯ ನಮಃ ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರು ಅರ್ಪಿಸಿ. ಅನ್ನದಾನ, ಜಲದಾನ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ದಾನ ಮಾಡಿದರೆ ಪುಣ್ಯಫಲ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧಗ್ರಹದ ಪ್ರತೀಕ. ಇದು ಜ್ಞಾನ, ಚಾತುರ್ಯ, ವಾಗ್ವೈಖರಿ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಜ್ಞಾನ, ಶಾಂತಿ, ಆರೋಗ್ಯ ಮತ್ತು ತಾಜಾತನದ ಸಂಕೇತ. ಹಸಿರು ಬಣ್ಣದ ಉಡುಪು ಧರಿಸುವುದು ಅಥವಾ ಹಸಿರು ಎಲೆಗಳಿಂದ ಪೂಜೆ ಮಾಡುವುದು ಶುಭ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:45. ಈ ಸಮಯದಲ್ಲಿ ಕಾರ್ಯಾರಂಭ, ಪೂಜೆ, ಹಣಕಾಸು ನಿರ್ಧಾರ ಅಥವಾ ಹೊಸ ಯೋಜನೆ ಕುರಿತು
ಚಿಂತನೆ ಮಾಡುವುದು ಅತ್ಯಂತ ಫಲಕಾರಿಯಾಗುತ್ತದೆ. ಈ ಸಮಯದಲ್ಲಿ ಸೂರ್ಯ ಬುಧ ಸಂಯೋಜಿತ ಶಕ್ತಿಯು ನಿಮ್ಮ ಮನಸ್ಸನ್ನು ಸ್ಪಷ್ಟಗೊಳಿಸುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಮೃದುವಾದ ನಡವಳಿಕೆ ಮತ್ತು ನ್ಯಾಯಬುದ್ಧಿಯಿಂದ ದಿನವನ್ನು ಸಾಗಿಸುವಿರಿ. ಭಾನುವಾರದ ಸೂರ್ಯ ಪ್ರಭಾವದಿಂದ ನಿಮ್ಮ ಮನಸ್ಸು ಚೈತನ್ಯದಿಂದ ತುಂಬಿರುತ್ತದೆ. ಶಾಂತ ಚಿಂತನೆ, ಮಿತವಚನ ಮತ್ತು ಸುಂದರ ಸಂವಾದಕ್ಕೆ ಇಂದು ಉತ್ತಮ ದಿನ. ನೀವಿಂದು ಸುತ್ತಮುತ್ತಲಿನವರ ನಡುವೆ ಸೌಹಾರ್ದತೆಯ ಸನ್ನಿಧಿಯನ್ನು ಹೆಚ್ಚಿಸುವಿರಿ. ಹಳೆಯ ಗೊಂದಲಗಳ ಪರಿಹಾರಗಳು ಕಾಣಿಸಬಹುದು. ಮನೆಯಲ್ಲಾಗಲಿ ಕೆಲಸದ ಸ್ಥಳದಲ್ಲಾಗಲಿ ನಿಮ್ಮ ಮಾತುಗಳಿಗೆ ಇಂದು ವಿಶೇಷ ಪ್ರಾಮುಖ್ಯತೆ ಸಿಗುತ್ತದೆ. ಹೊಸ ಕಾರ್ಯಯೋಜನೆಗಳಿಗೆ ಮನಸ್ಸು ಒಲಿಯುತ್ತದೆ. ಸೃಜನಶೀಲ ವಿಚಾರಗಳು ಸುಲಭವಾಗಿ ಬರುತ್ತವೆ. ವೈಯಕ್ತಿಕ ಶಾಂತಿ ಮತ್ತು ಮನಃಶುದ್ಧಿಗಾಗಿ ಇಂದು ಧ್ಯಾನ, ಸುಗಮ ಸಂಗೀತ, ಓದಿನಂತೆ ಮೃದು ಚಟುವಟಿಕೆಗಳಿಗೆ ಅನುಕೂಲ. ತೀರ್ಮಾನಗಳಲ್ಲಿ ತಾಳ್ಮೆ ಅಗತ್ಯ. ದ್ವಂದ್ವ ಮನೋಭಾವ ಬಂದರೂ ಮಿತವಿವೇಕ ಮತ್ತು ಪರಿಶೀಲನೆಯಿಂದ ಮುನ್ನಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ತುಲಾ ರಾಶಿಯವರು ಇಂದು ಸಮತೋಲನದ ನಡವಳಿಕೆಯಿಂದ ಕಾರ್ಯನಿರ್ವಹಿಸುತ್ತೀರಿ. ನಿಮ್ಮ ಮಾತಿನ ಮೃದುತೆ ಮತ್ತು ವೃತ್ತಿಪರತೆ ಹಿರಿಯರ ಮನಗೆಲ್ಲುತ್ತದೆ. ಕೆಲಸದ ಸ್ಥಳದಲ್ಲಿ ಜಗಳ, ಕೋಪ ಅಥವಾ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸುವ ಪಾತ್ರ ನಿಮಗೆ ಬಂದು ಬಿಡಬಹುದು. ಕೆಲವರಿಗೆ ಹೊಸ ಜವಾಬ್ದಾರಿಗಳು, ಹೊಸ ಯೋಚನೆಗಳು ಅಥವಾ ತಂಡದೊಂದಿಗೆ ಹೊಂದಾಣಿಕೆ ವೃದ್ಧಿಯಾಗುವ ಯೋಗವಿದೆ. ಕೆಲಸದಲ್ಲಿ ಇಂದು ಹೆಚ್ಚಾಗಿ ಮಾನಸಿಕ ಚಟುವಟಿಕೆಗಳು ಇರಬಹುದಾದ್ದರಿಂದ ತಾಳ್ಮೆ ಮತ್ತು ಗಮನ ಕಾಪಾಡಬೇಕು. ವ್ಯಾಪಾರದಲ್ಲಿರುವವರಿಗೆ ಇಂದು ಮಾತುಕತೆ, ಒಪ್ಪಂದ ಅಥವಾ ಪಾಲುದಾರಿಕೆಯಲ್ಲಿ ನಯತೆ ಮುಖ್ಯ. ಹಳೆಯ ಗ್ರಾಹಕರಿಂದ ಲಾಭದಾಯಕ ಮಾಹಿತಿ ಅಥವಾ ಆದೇಶ ಸಿಗುವ ಸಾಧ್ಯತೆ ಇದೆ. ನ್ಯಾಯಸಮ್ಮತ ಹಾಗೂ ಬುದ್ಧಿವಂತ ಕಾರ್ಯಕ್ರಮಗಳು ನಿಮ್ಮ ವ್ಯವಹಾರಕ್ಕೆ ಇವತ್ತು ಸಕಾರಾತ್ಮಕ ಫಲ ನೀಡುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮತೋಲನ ಅಗತ್ಯ. ಇಂದು ಅನಿರೀಕ್ಷಿತ ಸಣ್ಣ ಮಟ್ಟದ ಖರ್ಚುಗಳ ಸಾಧ್ಯತೆ, ಮುಖ್ಯವಾಗಿ ಮನೆಯ ಅಗತ್ಯ ವಸ್ತುಗಳು, ಮಕ್ಕಳ ಶಿಕ್ಷಣ ಅಥವಾ ವಾಹನಕ್ಕೆ ಸಂಬಂಧಿಸಿದ ವೆಚ್ಚಗಳು. ಹಳೆಯ ಹೂಡಿಕೆಗಳಿಂದ ಅಲ್ಪ ಮಟ್ಟದ ಲಾಭ ದೊರೆಯಬಹುದು. ಹೊಸ ಹೂಡಿಕೆಗಳ ಕುರಿತು ಯೋಚಿಸಬಹುದು, ಆದರೆ ತಕ್ಷಣದ ನಿರ್ಧಾರ ಬೇಡ. ಹಿರಿಯರ ಸಲಹೆ ಅಥವಾ ಕುಟುಂಬದವರ ಅಭಿಪ್ರಾಯ ಪಡೆದು ನಂತರ ಕ್ರಮ ಕೈಗೊಳ್ಳುವುದು ಒಳಿತು. ಹಣಕಾಸು ನಿರ್ವಹಣೆಯಲ್ಲಿ ನ್ಯಾಯಪಾಲನೆ ಮತ್ತು ಜವಾಬ್ದಾರಿತ್ವ ಕಾಪಾಡಿದರೆ ದಿನದ ಕೊನೆಯಲ್ಲಿ ಸಮಾಧಾನ. ಸಾಲ ಕೊಡುಗೆಗಳಲ್ಲಿ ಸ್ಪಷ್ಟತೆ ಇರಲಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಮಾನಸಿಕ ಶಾಂತಿಗೆ ಹೆಚ್ಚು ಅಗತ್ಯವಿದೆ. ತಲೆನೋವು, ಕಣ್ಣು ಒತ್ತಡ, ತಳಮಳ ಹೆಚ್ಚಾಗುವ ಸಾಧ್ಯತೆ. ಹೆಚ್ಚು ಮಾತನಾಡುವುದು ಅಥವಾ ಚರ್ಚೆಗಳಲ್ಲಿ ತೊಡಗುವುದು ಮಾನಸಿಕ ಶ್ರಾಂತಿ ತರಬಹುದು. ಸಾತ್ವಿಕ ಆಹಾರ, ಹೆಚ್ಚು ನೀರು, ಹಣ್ಣು, ಹಸಿರು ತರಕಾರಿ ಹೆಚ್ಚು ಸೇವಿಸಿ. ಇಂದು ಹೃದಯ, ಎದೆಭಾಗ ಮತ್ತು ಕಣ್ಣುಗಳಿಗೆ ಸಂಬಂಧಿಸಿದ ಆರೈಕೆ ಅಗತ್ಯ. ಬೆಳಿಗ್ಗೆ ಸೂರ್ಯನ ಕಿರಣದಲ್ಲಿ 10 ನಿಮಿಷ ನಿಂತರೆ ಮಾನಸಿಕ ಸ್ಥಿರತೆ ಹೆಚ್ಚುತ್ತದೆ. ಸುಗಮ ಸಂಗೀತ, ಲಘು ವ್ಯಾಯಾಮ, ಯೋಗ ಮತ್ತು ಶ್ವಾಸಾಭ್ಯಾಸದಿಂದ ಆರೋಗ್ಯ ಸುಧಾರಣೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ಮತ್ತು ಸುಖಕರ ವಾತಾವರಣ ನಿರ್ಮಾಣವಾಗುತ್ತದೆ. ನಿಮ್ಮ ನಯವಾದ ಮಾತು ಮತ್ತು ಸಮತೋಲಿತ ನಡವಳಿಕೆ ಮನೆಯವರ ಮನಗೆಲ್ಲುತ್ತದೆ. ಪತ್ನಿ, ಪತಿ ಜೊತೆಗೆ ಸುಗಮ ಸಂವಾದ, ಮನದ ಮಾತು ಹಂಚಿಕೊಳ್ಳುವ ದಿನ. ಹಿರಿಯರೊಂದಿಗೆ ಚರ್ಚೆಗಳಲ್ಲಿ ಗೌರವ ಕಾಪಾಡಿ. ಮಕ್ಕಳಿಗೆ ದಾರಿದೀಪವಾಗುವ ಅವಕಾಶ ಇದೆ. ಕುಟುಂಬದಲ್ಲಿ ಆನಂದದ ಕ್ಷಣಗಳು, ಚಿಕ್ಕ ಸಂಭ್ರಮ ಅಥವಾ ಸಣ್ಣ ಪ್ರಯಾಣದ ಯೋಗವಿದೆ. ನೀವು ಇಂದೇನು ಮಾತಾಡುತ್ತೀರಿ ಎಂಬುದು ಮನೆಯ ವಾತಾವರಣವನ್ನೇ ನಿರ್ಧರಿಸುತ್ತದೆ. ಆದ್ದರಿಂದ ಮೃದು ಮಾತು, ಸಮತೋಲಿತ ನಡೆ ಶ್ರೇಷ್ಠ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯನ ಪ್ರಭಾವ ನಿಮಗೆ ಇಂದು ಆಧ್ಯಾತ್ಮಿಕ ಬೆಳಕನ್ನು ನೀಡುತ್ತದೆ. ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ಸಮತೋಲನಕ್ಕಾಗಿ ಧ್ಯಾನ, ಜಪ, ಸೂರ್ಯನಿಗೆ ಅರ್ಪಣೆ ಶ್ರೇಷ್ಠ. ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಮನಸ್ಸಿನ ಅಲಸ್ಯ ದೂರವಾಗಿ ಚೈತನ್ಯ ಹೆಚ್ಚುತ್ತದೆ. ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ನೀರು ತೋಯ್ದ ಹೂವಿನಿಂದ ಸೂರ್ಯನಿಗೆ ಅರ್ಪಣೆ ಮಾಡಿದರೆ ಮಾನಸಿಕ ಶಕ್ತಿ ಬೆಳೆಯುತ್ತದೆ. ಅನಾಥರಿಗೆ, ವಿಧವೆಯರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಣ್ಣ ದಾನ ಮಾಡಿದರೆ ಸೂರ್ಯನ ಅನುಗ್ರಹ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಕಲಾತ್ಮಕತೆ, ಸಮತೋಲನ ಮತ್ತು ಕುಟುಂಬ ಸೌಹಾರ್ದವನ್ನು ಪ್ರತಿಬಿಂಬಿಸುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವ ನಿಮ್ಮ ಕೆಲಸಗಳನ್ನು ನಯವಾಗಿ ಸಾಗಿಸುತ್ತದೆ. ಅದೃಷ್ಟದ ಬಣ್ಣ ಕ್ರೀಮ್ ಅಥವಾ ಗುಲಾಬಿ. ಈ ಬಣ್ಣಗಳು ಶಾಂತಿಯನ್ನು, ಸುಂದರತೆಯನ್ನು ಮತ್ತು ಸಮತೋಲನವನ್ನು ತರುತ್ತವೆ. ಇಂದೇನಾದರೂ ಈ ಬಣ್ಣದ ವಸ್ತುಗಳನ್ನು ಬಳಸುವುದರಿಂದ ಮನಃಶಾಂತಿ ಹೆಚ್ಚುತ್ತದೆ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ಕೆಲಸದ ಶುಭಾರಂಭ, ದೇವತಾ ಪೂಜೆ, ಕುಟುಂಬ ನಿರ್ಧಾರಗಳು ಅಥವಾ ಮಾತುಕತೆಗಳು ಅತ್ಯಂತ ಫಲಪ್ರದ. ಇನ್ನು ಮುಂದಿನ ರಾಶಿ
ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಆಂತರಿಕ ಶಕ್ತಿ, ಸೂಕ್ಷ್ಮ ಬುದ್ಧಿ ಮತ್ತು ಗಹನ ಮನೋವೈಜ್ಞಾನಿಕ ಅರಿವಿನಿಂದ ದಿನವನ್ನು ಆರಂಭಿಸುತ್ತೀರಿ. ನಿಮ್ಮಲ್ಲಿ ಇಂದು ತೀರ್ಮಾನ ಶಕ್ತಿ, ಗಂಭೀರ ಚಿಂತನೆ ಮತ್ತು ಒಳನೋಟ ಹೆಚ್ಚಾಗಿರುತ್ತದೆ. ಭಾನುವಾರದ ಸೂರ್ಯ ಪ್ರಭಾವ ಮತ್ತು ವೃಶ್ಚಿಕ ರಾಶಿಯ ನೀರಿನ ತತ್ವ ಎರಡೂ ಸೇರಿ ನಿಮ್ಮ ಮನೋಧೈರ್ಯವನ್ನು ಬಲಪಡಿಸುವ ದಿನ. ಹಳೆಯ ಸಮಸ್ಯೆಗಳನ್ನು ಆಳವಾಗಿ ಪರಿಶೀಲಿಸಿ ಅವುಗಳಿಗೆ ಹೊಸ ಪರಿಹಾರ ಕಂಡುಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ. ರಹಸ್ಯ ಯೋಚನೆಗಳು, ಒಳಮನಸ್ಸಿನ ಗಾಢತೆ ಮತ್ತು ಜೀವನದ ಗಂಭೀರ ಸತ್ಯಗಳ ಬಗ್ಗೆ ಮನಸ್ಸು ಯೋಚಿಸುವ ಸಾಧ್ಯತೆ ಹೆಚ್ಚು. ಇಂದು ನಿಮಗೆ ಆತ್ಮ ಪರಿಶೀಲನೆ, ಭಾವನಾತ್ಮಕ ಸಮತೋಲನ ಮತ್ತು ತಾಳ್ಮೆ ಮುಖ್ಯ. ಸುತ್ತಲಿನವರ ವರ್ತನೆ ಬಗ್ಗೆ ಅತಿಯಾಗಿ ಸಂಶಯ ತೋರದಿದ್ದರೆ ಸಂಬಂಧಗಳು ಸುಗಮವಾಗುವವು. ನಿಮ್ಮ ಮೌನ ಮತ್ತು ತೀಕ್ಷ್ಣ ಬುದ್ಧಿ ಇಂದು ನಿಮ್ಮ ಬಲ. ಹೊಸ ಸಂಪರ್ಕಗಳು ಬರುತ್ತವೆ, ಆದರೆ ಅವುಗಳನ್ನು ತಕ್ಷಣ ನಂಬದೆ ನಿಧಾನವಾಗಿ ಪರಿಚಯಿಸಿ. ಗುಪ್ತವಾಗಿದ್ದ ಕೆಲವು ವಿಷಯಗಳು ಇಂದು ಬಹಿರಂಗವಾಗುವ ಸಾಧ್ಯತೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ತೋರಿಸುವ ಕಾಳಜಿ, ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಗಹನ ಚಿಂತನೆ ಕಾರ್ಯ ಸಾಧನೆಗೆ ದಾರಿ ಮಾಡುತ್ತದೆ. ನಿಮ್ಮ ಮಾತು ಕಡಿಮೆ, ಕರ್ಮ ಹೆಚ್ಚು. ಈ ಗುಣವೇ ನಿಮಗೆ ಶ್ಲಾಘನೆ ತರುತ್ತದೆ. ಹಿರಿಯರು ಇಂದು ನಿಮಗೆ ಗಂಭೀರ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸುವ ಅವಕಾಶ ಕೊಡಬಹುದು. ಹೊಸ ಹೊಣೆಗಾರಿಕೆಗಳು ಅಥವಾ ರಹಸ್ಯ ಯೋಜನೆಗಳ ಜವಾಬ್ದಾರಿ ನಿಮ್ಮ ಮೇಲೂ ಬರಬಹುದು. ವ್ಯಾಪಾರದಲ್ಲಿರುವವರಿಗೆ ಇಂದು ಲಾಭದಾಯಕ ದಿನ, ಆದರೆ ಪರಿಚಯವಿಲ್ಲದವರ ಜೊತೆ ವ್ಯವಹಾರಕ್ಕೆ ಹೋಗುವ ಮುನ್ನ ಪೂರ್ಣ ಪರಿಶೀಲನೆ ಅಗತ್ಯ. ಕೆಲವರಿಗೆ ಹೊಸ ಪಾಲುದಾರಿಕೆಗಳು ಬರಬಹುದು. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿದ್ದರೆ ಇಂದು ಶಾಂತವಾಗಿ ತೀರ್ಮಾನಗಳನ್ನು ತೂಕಮಾಪನ ಮಾಡುವುದು ಒಳ್ಳೆಯದು. ಆತುರದ ನಿರ್ಧಾರ ನಷ್ಟಕ್ಕೆ ಕಾರಣವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಮಿತವ್ಯಯ ಮತ್ತು ಸಮರ್ಥ ನಿರ್ವಹಣೆ ಮುಖ್ಯ. ಅನಿರೀಕ್ಷಿತ ಲಾಭಗಳಿಗೂ ಯೋಗವಿದೆ, ಆದರೆ ಅನಿರೀಕ್ಷಿತ ಖರ್ಚುಗಳಿಗೂ ಯೋಗವಿದೆ. ಮನೆ, ಭೂಮಿ, ವಾಹನ ಅಥವಾ ಕುಟುಂಬ ಸಂಬಂಧಿತ ಖರ್ಚುಗಳು ಎದುರಾಗಬಹುದು. ಹಳೆಯ ಹೂಡಿಕೆಗಳು ಇಂದು ಸಣ್ಣ ಮಟ್ಟಿನ ಲಾಭ ತರುವ ಸಾಧ್ಯತೆ ಇದೆ. ಚಿನ್ನ, ಬೆಳ್ಳಿ ಅಥವಾ ಜಮೀನು ಸಂಬಂಧಿತ ವಿಚಾರಗಳಲ್ಲಿ ಕೆಲವು ಉತ್ತಮ ಸೂಚನೆಗಳು ಸಿಗಬಹುದು. ಹೊಸ ಹೂಡಿಕೆಗಳಿಗೆ ಇಂದು ತಕ್ಷಣ ಕೈ ಹಾಕದೆ ಹಿರಿಯರ ಸಲಹೆ ಪಡೆದು ಮುಂದುವರೆಯಿರಿ. ಸಾಲ ನೀಡುವುದು ಅಥವಾ ಪಡೆಯುವುದು ಇಂದಿಗೆ ಅನುಕೂಲಕರವಲ್ಲ. ಹಣಕಾಸಿನಲ್ಲಿ ರಹಸ್ಯತೆ ಮತ್ತು ಜವಾಬ್ದಾರಿತ್ವ ಇಂದಿನ ಮುಖ್ಯ ಗುಣ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಜಲತತ್ವ ಹೆಚ್ಚು ಇರುವುದರಿಂದ ದೇಹದಲ್ಲಿ ಉದುಕು, ತಲೆನೋವು, ಕಣ್ಣು ಅಥವಾ ಕಿವಿ ಸಮಸ್ಯೆಗಳು ಉದಯಿಸಬಹುದು. ಹೊಟ್ಟೆ, ಮೂತ್ರಪಿಂಡ ಅಥವಾ ರಕ್ತಚರಣ ವಾಹಿನಿ ಸಂಬಂಧಿತ ಸಮಸ್ಯೆಗಳಿಗೂ ಎಚ್ಚರಿಕೆ ಅಗತ್ಯ. ನೀರು ಕುಡಿಯುವುದನ್ನು ಹೆಚ್ಚಿಸಿ, ತೈಲೀಯ ಆಹಾರ ಮತ್ತು ಹೆಚ್ಚು ಮಸಾಲೆ ಇರುವ ಆಹಾರಗಳನ್ನು ತಪ್ಪಿಸಿ. ಮನಸ್ಸಿನಲ್ಲಿ ಉದ್ವೇಗ ಅಥವಾ ಚಿಂತೆ ಇದ್ದರೆ ಧ್ಯಾನ ಅಥವಾ ಮೌನದಲ್ಲಿ ಕಾಲ ಕಳೆಯುವುದು ಒಳಿತು. ನೀರು, ಚಂದ್ರನ ಶಕ್ತಿ ಮತ್ತು ಭಾನುವಾರದ ಸೌರಶಕ್ತಿ ಈ ಎರಡು ನಿಮ್ಮ ದೇಹದಲ್ಲಿ ಮಿಶ್ರ ಪರಿಣಾಮ ಬೀರುವ ಸಾಧ್ಯತೆ. ಆದ್ದರಿಂದ ಹಗುರವಾದ ವ್ಯಾಯಾಮ, ಶ್ರೀಮಂತರ ಸ್ನಾನ ಅಥವಾ ಗಂಧದ ನೀರಿನ ಸ್ನಾನ ಶುಭ. ಆರೋಗ್ಯದಲ್ಲಿ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಕಡಲೆ ಹಿಟ್ಟು, ಉಗುರು ಬೆಚ್ಚಗಿನ ನೀರಿನಿಂದ ಮಾಡುವ ಸ್ನಾನ ಪ್ರಯೋಜನಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಭಾವನಾತ್ಮಕ ಸಮತೋಲನ ಮುಖ್ಯ. ಮಾತಿನಲ್ಲಿ ಚುಚ್ಚುವಿಕೆಯು ಇದ್ದರೆ ತಪ್ಪು ಅರಿವಿಗೆ ಕಾರಣವಾಗಬಹುದು. ನಿಮ್ಮ ಮೌನವು ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಲ್ಪಡಬಹುದು. ಆದ್ದರಿಂದ ಸುಲಭವಾಗಿ ಮಾತನಾಡಲು ಪ್ರಯತ್ನಿಸಿ. ಪತಿಯೊಡನೆ ಅಥವಾ ಪತ್ನಿಯೊಡನೆ ಇಂದು ಗಂಭೀರ ವಿಷಯಗಳ ಚರ್ಚೆ ಸಂಭವಿಸಬಹುದು. ಆದರೆ ಪರಸ್ಪರ ಪ್ರೀತಿಯಿಂದ ಮತ್ತು ತಾಳ್ಮೆಯಿಂದ ಮಾತನಾಡಿದರೆ ಸಮಸ್ಯೆಗಳು ಸುಲಭವಾಗಿ ಸರಿಬರುತ್ತವೆ. ಸ್ನೇಹಿತರಿಂದ ನಿರೀಕ್ಷೆಯ ಸಹಾಯ ಸಿಗಬಹುದು. ಮನೆಯ ಹಿರಿಯರಿಂದ ಆಶೀರ್ವಾದ ದೊರೆತರೆ ದಿನದ ಶಕ್ತಿ ಹೆಚ್ಚುತ್ತದೆ. ಮಕ್ಕಳ ವಿಚಾರದಲ್ಲಿ ಸಂತೋಷದ ಬೆಳವಣಿಗೆಗಳು ತೆರೆ ಕಾಣಬಹುದು. ವೀಕ್ಷಕರೇ, ನೀವು ಇಂದು ಭಾನುವಾರದ ದಿನವಾಗಿರುವುದರಿಂದ ಸೂರ್ಯನ ಆರಾಧನೆ ಮತ್ತು ವೃಶ್ಚಿಕ ರಾಶಿಯ ಜಲಶಕ್ತಿ ಎರಡನ್ನೂ ಸಮತೋಲನಗೊಳಿಸುವಂತಹ ಆಧ್ಯಾತ್ಮಿಕ ಕ್ರಮಗಳು ಅತ್ಯಂತ ಶುಭ. ಓಂ ತ್ರ್ಯಾಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಈ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಸೂರ್ಯನಿಗೆ ನಾಳೆ ನೀರಿನ ಅರ್ಪಣೆ, ಕೆಂಪು ಹೂವು ಅಥವಾ ಅರಿಶಿನ ಕುಂಕುಮ ಬಳಸಿ ಆರಾಧನೆ ಮಾಡಿದರೆ ಶುಭ. ನೀಲಿ, ಕೆಂಪು ಅಥವಾ ಬಿಳಿ ಹೂವುಗಳನ್ನು ದೇವರಿಗೆ ಅರ್ಪಿಸುವುದು ನಂಬಿಕೆ ಮತ್ತು ಶಾಂತಿಯನ್ನು ನೀಡುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿ, ಪರಿವರ್ತನೆ ಮತ್ತು ಕಾರ್ಯಸಾಧನೆಗೆ ಪ್ರತೀಕ. ವೃಶ್ಚಿಕ ರಾಶಿಯ ಪುನರ್ಜನ್ಮ ಶಕ್ತಿಯೊಂದಿಗೆ 9 ಸಂಖ್ಯೆ ನಿಮಗೆ ವಿಶೇಷ ಅನುಗ್ರಹ ನೀಡುತ್ತದೆ. ಅದೃಷ್ಟದ ಬಣ್ಣ ಗಾಢ ಕೆಂಪು ಅಥವಾ ಕಪ್ಪು.
ಈ ಬಣ್ಣಗಳು ವೃಶ್ಚಿಕ ರಾಶಿಯ ಆತ್ಮಶಕ್ತಿ, ಧೈರ್ಯ ಮತ್ತು ರಹಸ್ಯ ತತ್ವಗಳನ್ನು ಪ್ರತಿನಿಧಿಸುತ್ತವೆ. ಇವುಗಳ ಬಳಕೆಯಿಂದ ದಿನದ ಚೈತನ್ಯ ಹೆಚ್ಚುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 1:45. ಈ ಶುಭ ಸಮಯದಲ್ಲಿ ಕಾರ್ಯಾರಂಭ, ಮಾತುಕತೆ, ಹಣಕಾಸು ನಿರ್ಧಾರಗಳು ಮತ್ತು ಕುಟುಂಬ ವಿಚಾರಗಳಲ್ಲಿ ಮುಂದುವರಿಯುವುದು ಫಲಕಾರಿ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಆತ್ಮವಿಶ್ವಾಸ, ಜ್ಞಾನಲಾಭ ಮತ್ತು ಚೈತನ್ಯದೊಂದಿಗೆ ದಿನವನ್ನು ಆರಂಭಿಸುವಿರಿ. ಭಾನುವಾರದ ಸೂರ್ಯ ಪ್ರಭಾವ ನಿಮ್ಮ ಮನಸ್ಸಿನಲ್ಲಿ ಬೆಳಕು, ಸ್ಪಷ್ಟತೆ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ನಿಮ್ಮ ಸ್ವಭಾವದೊಂದಿಗಿನ ನೇರತೆ, ಪ್ರಾಮಾಣಿಕತೆ ಮತ್ತು ಧಾರ್ಮಿಕತೆ ಇಂದು ವಿಶೇಷವಾಗಿ ಹೊರಹೊಮ್ಮುತ್ತದೆ. ಸುದೂರದ ಯೋಚನೆಗಳು, ವಿದ್ಯಾಭ್ಯಾಸ, ಧಾರ್ಮಿಕ ಕಾರ್ಯಗಳು, ದೀರ್ಘಾವಧಿಯ ಗುರಿಗಳ ಬಗ್ಗೆ ಯೋಚನೆ ಮಾಡಲು ಇಂದು ಅತ್ಯುತ್ತಮ ದಿನ. ಹೊಸದನ್ನು ಕಲಿಯುವ ಆಸಕ್ತಿ ಹೆಚ್ಚುತ್ತದೆ. ಜೀವನದಲ್ಲಿ ಏನು ಬಯಸುತ್ತೀರಿ ಎಂಬುದನ್ನು ಸ್ಪಷ್ಟವಾಗಿ ಅರಿಯುವ ಮನೋಸ್ಥಿತಿ ಲಭ್ಯ. ಇಂದು ನಿಮಗೆ ಹೊಸ ಪರಿಚಯಗಳು, ಗುರುಗಳ ಆಶೀರ್ವಾದ ಮತ್ತು ದೊಡ್ಡವರಿಂದ ಸಲಹೆಗಳು ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಮಾತುಗಳು ಇತರರ ಮೇಲೆ ಪ್ರಭಾವ ಬೀರುತ್ತವೆ. ಯಾವುದೇ ಕೆಲಸದಲ್ಲಿ ಧೈರ್ಯವಾಗಿ ಮುಂದುವರಿದರೆ ಯಶಸ್ಸು ನಿಶ್ಚಿತ. ಹಳೆ ಗೊಂದಲಗಳಿಗೆ ಇಂದು ಪರಿಹಾರದ ಬೆಳಕು ಕಂಡುಬರುತ್ತದೆ. ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಸ್ಫೂರ್ತಿ ಹೆಚ್ಚಾಗಿ ಹೊಸ ಪ್ರಾರಂಭಗಳಿಗೆ ವೇದಿಕೆ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಧನುರಾಶಿಯವರು ಇಂದು ಪ್ರಗತಿಯ ಹಾದಿಯಲ್ಲಿ ನಡೆಯುವಿರಿ. ನಿಮ್ಮ ಪರಿಶ್ರಮ ಮತ್ತು ಜ್ಞಾನವನ್ನು ಗುರುತಿಸಲಾಗುವ ಸಂದರ್ಭ ಇರಬಹುದು. ಮೇಲಧಿಕಾರಿಗಳೊಂದಿಗೆ ನಡೆಯುವ ಮಾತುಕತೆಗಳು ನಿಮಗೆ ಮುಂದಿನ ಅವಕಾಶಗಳ ಬಾಗಿಲು ತೆರೆಯಬಹುದು. ಹೊಸ ಹೊಣೆಗಾರಿಕೆಗಳು ಬಂದರೂ ನೀವು ಅದನ್ನು ಯಶಸ್ವಿಯಾಗಿ ನಿಭಾಯಿಸುವ ಶಕ್ತಿ ಹೊಂದಿರುವಿರಿ. ಅಧ್ಯಾಪನ, ಪ್ರವಾಸ, ಆಡಳಿತ, ಕಾನೂನು, ಆಧ್ಯಾತ್ಮ, ಬರಹ ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಇಂದು ವಿಶೇಷ ಸಾಧನೆ ಸಾಧ್ಯ. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು, ದೂರದ ವ್ಯಾಪಾರಿಗಳಿಂದ ಸಂಪರ್ಕಗಳು ಅಥವಾ ಹಳೆಯ ಗ್ರಾಹಕರಿಂದ ಲಾಭದ ಸುದ್ದಿ ಬರಬಹುದು. ಆದರೆ ಅತಿಹುರಿದ ನಿರ್ಧಾರಗಳಿಂದ ದೂರವಿದ್ದು ಎಲ್ಲ ಅಂಶಗಳನ್ನು ಪರಿಶೀಲಿಸಿ ನಡೆದುಕೊಳ್ಳುವುದು ಮುಖ್ಯ. ಉದ್ಯೋಗ ಬದಲಾವಣೆ ಯೋಚನೆಯಲ್ಲಿರುವವರು ಇಂದು ಉತ್ತಮ ಸುದ್ದಿ ಪಡೆಯಬಹುದು. ಸಂದರ್ಶನಗಳಲ್ಲಿ ನಿಮ್ಮ ಜ್ಞಾನ ಮತ್ತು ಸ್ಪಷ್ಟ ಮಾತು ಉತ್ತಮ ಪ್ರಭಾವ ಬೀರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಲಾಭದ ಸೂಚನೆ ಇದೆ. ವಿಶೇಷವಾಗಿ ಹಳೆಯ ಬಾಕಿ ಹಣಗಳು, ಬಂಧು ಬಳಗದಿಂದ ಸಹಾಯ ಅಥವಾ ಹೂಡಿಕೆಗಳಿಂದ ಅಲ್ಪವಾದರೂ ಲಾಭ ಸಾಧ್ಯ. ಕುಟುಂಬದಿಂದ ಧನ ಸಹಾಯ ದೊರೆಯುವ ಸಂದರ್ಭವಿದೆ. ಆದರೆ ಹೆಚ್ಚಿನ ಖರ್ಚುಗಳನ್ನು ತಡೆಯುವುದು ಅಗತ್ಯ. ಪ್ರವಾಸ, ಪೂಜೆ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಸ್ವಲ್ಪ ವೆಚ್ಚವಾಗಬಹುದು. ಇಂದು ಹೊಸ ಹೂಡಿಕೆ ಮಾಡಲು ಯೋಚಿಸುವವರು ಹಿರಿಯರ ಸಲಹೆ ಪಡೆದು ಕ್ರಮ ವಹಿಸುವುದು ಶ್ರೇಷ್ಠ. ಬಂಗಾರ, ಜಮೀನು, ಕೃಷಿ ಅಥವಾ ಷೇರುಗಳ ಹೂಡಿಕೆಯ ವಿಚಾರದಲ್ಲಿ ಆಲೋಚನೆ ಮಾಡಬಹುದು. ಆದರೆ ತುರ್ತು ನಿರ್ಧಾರ ತಪ್ಪಿಸಿ. ಕುಟುಂಬದ ಹಣಕಾಸು ಯೋಜನೆಗೆ ಗಮನ ಹರಿಸಿದರೆ ಭವಿಷ್ಯದಲ್ಲಿ ದೊಡ್ಡ ಲಾಭ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಆರೋಗ್ಯದಲ್ಲಿ ಚೈತನ್ಯ ಹೆಚ್ಚಿದ್ದರೂ ಪ್ರಯಾಣ, ಒತ್ತಡ ಅಥವಾ ಮನೋಭಾರದಿಂದ ತಲೆನೋವು, ಜೀರ್ಣ ಸಮಸ್ಯೆ ಅಥವಾ ದೇಹದ ಸೌಕರ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಬಹುದು. ಹಸಿರು ತರಕಾರಿಗಳು, ಹಣ್ಣುಗಳು ಮತ್ತು ನೀರು ಹೆಚ್ಚಾಗಿ ಸೇವಿಸುವುದು ಒಳಿತು. ಹೊಟ್ಟೆ ಉರಿ, ಕಾಲಿನ ನೋವು, ತೋಳು ಮಣಿಕಟ್ಟಿನ ನೋವು ಇದ್ದರೆ ತಮ್ಮನ್ನು ತಾವು ಹೆಚ್ಚು ಒತ್ತಡಕ್ಕೆ ಒಳಪಡಿಸಬೇಡಿ. ಬೆಳಗಿನ ಸಮಯದಲ್ಲಿ ಸೂರ್ಯನ ಬೆಳಕಿನಲ್ಲಿ ನಡೆದು ಬರಿದರೆ ಆರೋಗ್ಯದಲ್ಲಿ ಶಾಂತಿ ಮತ್ತು ಶಕ್ತಿವರ್ಧನೆ. ಧ್ಯಾನ, ಪ್ರಾಣಾಯಾಮ ಮತ್ತು ಹಸಿವಿಲ್ಲದೆ ತಿನ್ನುವುದನ್ನು ತಪ್ಪಿಸುವುದು ಇಂದು ಅತ್ಯಗತ್ಯ. ವಿಧ ವಿಧವಾದ ಆಹಾರಗಳನ್ನು ತಿನ್ನುವುದನ್ನು ಬಿಡಿಸಿ ಸಾತ್ವಿಕ ಆಹಾರ ಸೇವಿಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧದಲ್ಲಿ ಇಂದು ಸೌಹಾರ್ದತೆ, ಸ್ಪಷ್ಟ ಮಾತು ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಕುಟುಂಬದವರೊಂದಿಗೆ ಹಳೆಯ ಗೊಂದಲಗಳನ್ನು ಪರಿಹರಿಸಲು ಇದು ಉತ್ತಮ ದಿನ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಮನಸ್ಸಿನ ಮಾತುಗಳು ಹಂಚಿಕೊಳ್ಳಲು ಉತ್ತಮ ಸಂದರ್ಭ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಹಿರಿಯರ ಆಶೀರ್ವಾದ ಮತ್ತು ಅವರ ಸಲಹೆಗಳು ಇಂದು ನಿಮಗೆ ಮಹತ್ತರ ಸ್ಫೂರ್ತಿ ನೀಡುತ್ತದೆ. ದೂರದಲ್ಲಿರುವ ಬಂಧುಗಳಿಂದ ಸಂತೋಷದ ಸುದ್ದಿ ಬರಬಹುದು. ಸ್ನೇಹಿತರೊಂದಿಗೆ ಮಾತುಕತೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳಿಗೆ ಯೋಜನೆ ಮಾಡುವ ಸಾಧ್ಯತೆ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯನ ಪ್ರಭಾವದಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಗತ್ಯ. ಸೂರ್ಯನಿಗೆ ಅರ್ಚನೆ, ಆದಿತ್ಯ ಹೃದಯ ಸ್ತೋತ್ರ ಪಠಣ, ಸೂರ್ಯನಿಗೆ ಅಘಮಾರ್ಜನ, ಆಲ್ ದೀಸ್ ವಿಲ್ ಅಪ್ಲಿಫ್ಟ್ ಯುವರ್ ಎನರ್ಜಿ. ಓಂ ಆದಿತ್ಯಾಯ ನಮಃ ಅಥವಾ ಓಂ ಭಾಸ್ಕರಾಯ ನಮಃ ಎಂಬ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸಿ.
ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ನಿಂತು ಧ್ಯಾನ ಮಾಡಿದರೆ ಮನಸ್ಸಿನ ಒತ್ತಡ ದೂರವಾಗಿ ಆತ್ಮಬಲ ಹೆಚ್ಚಾಗುತ್ತದೆ. ಸೂರ್ಯನಿಗೆ ಕೆಂಪು ಹೂವುಗಳು, ಗೋಧೂಮ ಅಥವಾ ಜೋಳ ಅರ್ಪಿಸುವುದು ಶುಭ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಜ್ಞಾನ, ಧೈರ್ಯ, ಅಭಿವೃದ್ಧಿ ಮತ್ತು ದೈವಿಕ ಮಾರ್ಗದರ್ಶನದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಚಿಂತನೆಗೆ ಸ್ಪಷ್ಟತೆ ಮತ್ತು ಯಶಸ್ಸಿನ ದಿಕ್ಕು ಸಿಗುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಬೆಳಕು ಮತ್ತು ಶುಭ ಶಕ್ತಿಯ ಪ್ರತೀಕ. ಹಳದಿ ಬಣ್ಣದ ಉಡುಪು, ಹೂವು ಅಥವಾ ಬಟ್ಟೆಗಳನ್ನು ಬಳಕೆ ಮಾಡಿದರೆ ದಿನದ ಶಕ್ತಿ ಹೆಚ್ಚುತ್ತದೆ. ಶುಭ ಸಮಯ ಬೆಳಿಗ್ಗೆ 8 ರಿಂದ ಬೆಳಿಗ್ಗೆ 10 ಗಂಟೆ. ಈ ಸಮಯದಲ್ಲಿ ಕಾರ್ಯಾರಂಭ, ದೇವತಾ ಪೂಜೆ, ಹೊಸ ಯೋಜನೆಗಳು ಹಾಗೂ ಕುಟುಂಬ ಚಟುವಟಿಕೆಗಳು ಅತ್ಯುತ್ತಮ ಫಲ ಕೊಡುತ್ತವೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಡಿಸೆಂಬರ್ 14 ಭಾನುವಾರ ಈ ದಿನದ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶಾಂತಿ, ಹೊಣೆಗಾರಿಕೆಯಾಗಿರುವ ನಡವಳಿಕೆ ಮತ್ತು ಸಮತೋಲನದ ಚಿಂತನೆಗಳಿಂದ ದಿನವನ್ನು ಆರಂಭಿಸುವಿರಿ. ಸೂರ್ಯ ಪ್ರಭಾವದ ಭಾನುವಾರವಾದ್ದರಿಂದ ಮಾನಸಿಕವಾಗಿ ಸ್ಪಷ್ಟತೆ, ದೈಹಿಕವಾಗಿ ಚೈತನ್ಯ ಮತ್ತು ಮನಸ್ಸಿನಲ್ಲಿ ಗಂಭೀರತೆ ಉದ್ಯಮಿಯಾಗಿರುತ್ತದೆ. ನಿಮ್ಮ ಸ್ಥಿತಪ್ರಜ್ಞೆ, ಸಹನೆ ಮತ್ತು ನಿಯಮಬದ್ಧತೆ ನಿಮ್ಮ ದಿನವನ್ನು ಉತ್ತಮಗೊಳಿಸಲಿದ್ದು, ಕೆಲವು ಮಹತ್ವದ ನಿರ್ಧಾರಗಳನ್ನು ಆತ್ಮವಿಶ್ವಾಸದಿಂದ ತೆಗೆದುಕೊಳ್ಳುವಿರಿ. ಹಳೆಯ ಕಾರ್ಯಗಳಲ್ಲಿ ಅಡಕವಾಗಿದ್ದ ವಿಷಯಗಳಿಗೆ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಮನೆಯ ಮತ್ತು ಕೆಲಸದ ನಡುವಿನ ಸಮತೋಲನ ಇಂದು ಬಹಳ ಮುಖ್ಯ. ನಿಮಗೆ ಇಂದು ಯೋಚನೆಯ ಶಕ್ತಿ ಹೆಚ್ಚಾಗಿದ್ದು, ನಿಮ್ಮ ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಇದು ಅತ್ಯುತ್ತಮ ದಿನವಾಗಿದೆ. ಹೊಸ ವಿಚಾರಗಳು, ಹೊಸ ಸಂಬಂಧಗಳು ಮತ್ತು ಹೊಸ ಚಿಂತನೆಗಳು ಮನಸ್ಸಿನಲ್ಲಿ ಮೂಡುವುವು. ಆದರೆ ಅತಿಯಾದ ಗಂಭೀರತೆ ಅಥವಾ ಮನೋಭಾರ ಬಿಡುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ಮಾಡುವ ಪರಿಶ್ರಮ ಮತ್ತು ನಿಯಮಬದ್ಧತೆ ಹಿರಿಯರ ಗಮನ ಸೆಳೆಯುತ್ತದೆ. ಇಂದು ನಿಮ್ಮ ಕೆಲಸದಲ್ಲಿ ಸುಧಾರಣೆ, ಹೊಸ ಮಾರ್ಗದರ್ಶನ ಅಥವಾ ಹೊಸ ಹೊಣೆಗಾರಿಕೆಗಳು ಬರಬಹುದು. ತಂಡದಲ್ಲಿ ನಿಮ್ಮ ಸ್ಥಾನವು ಬಲವಾಗುವುದು. ಯಾವುದೇ ಯೋಜನೆಯ ಬಗ್ಗೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡುವಿರಿ. ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಫಲಿತಾಂಶ ಕೊಡಲಿದೆ. ಅಧಿಕಾರಿಗಳೊಂದಿಗೆ ಮಾತುಕತೆ, ಕಾರ್ಯಪದ್ಧತಿಯ ಬದಲಾವಣೆ ಅಥವಾ ಹೊಸ ಕ್ರಮಗಳ ಜಾರಿ ಇವತ್ತು ಸಾಧ್ಯ. ಉದ್ಯಮಸ್ಥರು ಇಂದು ಲೆಕ್ಕಪತ್ರ, ವ್ಯವಹಾರ ನಿರ್ವಹಣೆ ಮತ್ತು ಹೊಸ ಗ್ರಾಹಕರೊಂದಿಗೆ ಮಾತನಾಡಲು ಉತ್ತಮ ದಿನ. ಒಪ್ಪಂದಗಳನ್ನು ಚಿಂತೆಯಿಂದ ವಿಶ್ಲೇಷಿಸಿ. ಅತಿವಿಶ್ವಾಸ ಅಥವಾ ಅತಿರೇಕದ ನಿರ್ಧಾರಗಳನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಮಕರ ರಾಶಿಯವರಿಗೆ ಇಂದು ಸ್ಥಿರತೆಯ ದಿನ. ಮನೆ, ವಾಹನ ಅಥವಾ ಕುಟುಂಬದ ಅಗತ್ಯಗಳಿಗೆ ಕೆಲವು ಹಣ ಖರ್ಚಾಗಬಹುದು. ಅನಿರೀಕ್ಷಿತ ಖರ್ಚುಗಳು ಸ್ವಲ್ಪ ಒತ್ತಡ ತರುತ್ತವೆ, ಆದರೆ ಇದು ತಾತ್ಕಾಲಿಕ. ಹಳೆಯ ಹೂಡಿಕೆಗಳು ಅಥವಾ ಬಾಕಿ ಹಣವು ಮರಳಿ ಬರುವ ಸೂಚನೆ ಇದೆ. ಇಂದು ಹೊಸ ಹೂಡಿಕೆ ಮಾಡಲು ಯೋಚನೆ ಬಂದರೂ ತಾಳ್ಮೆಯಿಂದಿರಿ. ಹಿರಿಯರ ಸಲಹೆ ಪಡೆಯುವುದು ಅತ್ಯುತ್ತಮ. ಸಾಲದ ವಿಷಯಗಳಲ್ಲಿ ಎಚ್ಚರ. ಕೃಷಿ, ಕಟ್ಟಡ ಕಾರ್ಯ ಅಥವಾ ಬಟ್ಟೆ ವ್ಯಾಪಾರದಲ್ಲಿ ಒಳ್ಳೆಯ ದಿನ. ಹಣ ಸಂಗ್ರಹಿಸುವ ಅಭ್ಯಾಸವನ್ನು ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ಲಾಭ ಹೆಚ್ಚಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಆರೋಗ್ಯದಲ್ಲಿ ಚೈತನ್ಯ ಇರುತ್ತದೆ, ಆದರೆ ದೈಹಿಕ ಶ್ರಮವನ್ನು ಸ್ವಲ್ಪ ನಿಯಂತ್ರಿಸಬೇಕು. ಬೆನ್ನು, ಮೊಣಕಾಲು ಅಥವಾ ಸಂಧಿಗಳಲ್ಲಿ ಸ್ವಲ್ಪ ನೋವು ಉಂಟಾಗಬಹುದು. ಶೀತ ಮತ್ತು ಬಿಸಿಯ ನಡುವಿನ ಸಮತೋಲನ ಕಾಪಾಡಿಕೊಳ್ಳಿ. ಮಾನಸಿಕ ಒತ್ತಡ ಅಥವಾ ಅಲ್ಪ ಕಳವಳ ಕಾಣಿಸಬಹುದು. ಯೋಗ, ಧ್ಯಾನ ಅಥವಾ ಬೆಳಗಿನ ನೀರಿನಲ್ಲಿ ನಡೆಯುವುದು ನಿಮಗೆ ಉತ್ತಮ. ಶುದ್ಧ ಆಹಾರ, ನೀರಿನ ಸೇವನೆ ಮತ್ತು ತಂಪಾದ ಹಣ್ಣುಗಳ ಸೇವನೆ ಆರೋಗ್ಯವನ್ನು ಬಲಪಡಿಸುತ್ತದೆ. ಇಂದು ಸೂರ್ಯ ಪ್ರಭಾವದ ಕಾರಣದಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಬಹುದಾದ್ದರಿಂದ ಬಿಸಿಲಿನಲ್ಲಿ ಹೆಚ್ಚು ಕಾಲ ನಿಲ್ಲಬೇಡಿ. ವಿಶ್ರಾಂತಿಗೆ ಆದ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಾಮರಸ್ಯ, ಸಹಕಾರ ಮತ್ತು ಆತ್ಮೀಯತೆ ನುಸುಳುವ ದಿನ. ಮನೆಯವರೊಂದಿಗೆ ಪ್ರಮುಖ ಮಾತುಕತೆ ನಡೆಯಬಹುದು. ಇದರಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಸಿಗುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸುಖಕರ ಸಂವಾದ, ತೀರ್ಮಾನಗಳು ಮತ್ತು ಸಹಕಾರ ಹೆಚ್ಚಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಬರಬಹುದು. ಹಿರಿಯರೊಂದಿಗೆ ಮಾತನಾಡುವಾಗ ಗೌರವ ಮತ್ತು ತಾಳ್ಮೆ ಕಾಪಾಡಿಕೊಳ್ಳಿ. ಮನೆಯ ಶಾಂತಿಯನ್ನು ಕಾಪಾಡಲು ನಿಮ್ಮ ಸಮತೋಲನ ಭಾವನೆ ಬಹಳ ಮುಖ್ಯ. ಬಂಧು ಬಳಗದವರಿಂದ ಸಹಕಾರ ಸಿಗುತ್ತದೆ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳು ಅತ್ಯಂತ ಅಗತ್ಯ. ಸೂರ್ಯನಿಗೆ ಅರ್ಚನೆ, ಜಪ ಮತ್ತು ಧ್ಯಾನ ಮಾಡುವುದು ಮಾನಸಿಕ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಬೆಳಿಗ್ಗೆ ಸ್ನಾನದ ನಂತರ ಸೂರ್ಯನಿಗೆ ನೀರಿನ ಅರ್ಪಣೆ ಮಾಡಿದರೆ ಪಾಪಕ್ಷಯ, ಮನಃಶಾಂತಿ ಮತ್ತು ಧೈರ್ಯ ದೊರೆಯುತ್ತದೆ. ಓಂ ಆದಿತ್ಯಾಯ ನಮಃ ಅಥವಾ ಓಂ ಭಾಸ್ಕರಾಯ ನಮಃ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಶುಭವಾಗುತ್ತದೆ.
ಕೆಂಪು ಹೂವುಗಳು, ಗೋಧೂಮ ಅಥವಾ ಜೇನು ಸೂರ್ಯನಿಗೆ ಅರ್ಪಿಸಿದರೆ ಉತ್ತಮ ಫಲ. ಅದೃಷ್ಟದ ಸಂಖ್ಯೆ 13. ಈ ಸಂಖ್ಯೆ ಪರಿವರ್ತನೆ, ಹೊಸ ಆರಂಭ ಮತ್ತು ಬದಲಾವಣೆಯ ಶಕ್ತಿಯನ್ನು ಸೂಚಿಸುತ್ತದೆ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಮಹತ್ವ ಪಡೆದುಕೊಳ್ಳುತ್ತವೆ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ನಿಮ್ಮಲ್ಲಿ ಚೈತನ್ಯ, ಆತ್ಮವಿಶ್ವಾಸ ಮತ್ತು ಬೆಳವಣಿಗೆಯ ಭಾವನೆಯನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಮನಸ್ಸಿಗೆ ಸ್ಪಷ್ಟತೆ ಕೊಡುತ್ತದೆ. ಶುಭ ಸಮಯ ಬೆಳಗ್ಗೆ 11:30 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ಮಾಡುವ ಕಾರ್ಯಗಳು ಯಶಸ್ಸಿಗೆ ದಾರಿಯಾಗುತ್ತವೆ. ವ್ಯವಹಾರ, ಮಾತುಕತೆ, ಪೂಜೆ ಅಥವಾ ನಿರ್ಧಾರಗಳಿಗೆ ಇದು ಅತ್ಯಂತ ಅನುಕೂಲಕರ ಸಮಯ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಜ್ಞಾನ, ಸೃಜನಶೀಲತೆ ಮತ್ತು ವಿಶಿಷ್ಟ ಚಿಂತನೆಗಳಿಂದ ದಿನವನ್ನು ವಿಶೇಷಗೊಳಿಸುವಿರಿ. ಭಾನುವಾರದ ಸೂರ್ಯ ಪ್ರಭಾವವು ನಿಮ್ಮ ಒಳಗಿನ ಪ್ರಕಾಶವನ್ನು ಹೊರತರುತ್ತದೆ. ನಿಮ್ಮ ವಿಚಾರಧಾರೆ, ತರ್ಕಬದ್ಧ ದೃಷ್ಟಿ ಮತ್ತು ಹೊಸದನ್ನು ಕಲಿಯುವ ಆಸಕ್ತಿ ನಿಮಗೆ ಹೆಚ್ಚಿನ ಯಶಸ್ಸಿನ ಹಾದಿ ತೋರಿಸಲಿದೆ. ಇಂದು ನೀವು ಹೊಸ ಆಲೋಚನೆಗಳೊಂದಿಗೆ ಪ್ರೇರಿತರಾಗಿ ಸಮಾಜಮುಖಿ ಚಟುವಟಿಕೆಗಳು, ಮಾನವೀಯ ಕೆಲಸಗಳು ಅಥವಾ ಜ್ಞಾನವರ್ಧಕ ವಿಚಾರಗಳಲ್ಲಿ ಹೆಚ್ಚು ತೊಡಗಿಕೊಳ್ಳುವಿರಿ. ಕೆಲವರಿಗೆ ಹಳೆಯ ಆತಂಕಗಳು ದೂರವಾಗುವ ಸಂದರ್ಭವೂ ಇದೆ. ನಿಮ್ಮ ಮಾತು, ನಡೆ, ಜ್ಞಾನ ಇವುಗಳ ಮೂಲಕ ಸುತ್ತಲಿನವರಿಗೆ ಮಾರ್ಗದರ್ಶನ ನೀಡುವಿರಿ. ಭಾನುವಾರವಾದ್ದರಿಂದ ಮನಸ್ಸು ಹಗುರವಾಗಿರುತ್ತದೆ, ಆದರೆ ಕೆಲವು ಜನರ ಮಾತುಗಳು ಅನಗತ್ಯವಾಗಿ ಮನಸ್ಸಿಗೆ ತಾಗುವ ಸಾಧ್ಯತೆ ಇದೆ. ಅಂಥ ಸಂದರ್ಭಗಳಲ್ಲಿ ಮೌನವೇ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ವಿಷಯದಲ್ಲಿ ಇಂದು ನವೀನ ಆಲೋಚನೆ, ತಂತ್ರಜ್ಞಾನ ಮತ್ತು ಯೋಜನಾಶೀಲತೆ ಪ್ರಮುಖ ಪಾತ್ರ ವಹಿಸುವುದು. ಮೇಲಧಿಕಾರಿಗಳೊಂದಿಗೆ ಸಭೆಗಳು, ಪ್ರಸ್ತಾಪಗಳು ಅಥವಾ ಅಭಿಪ್ರಾಯ ಮಂಡನೆ ಮಾಡುವ ಅವಕಾಶ ಬರುತ್ತದೆ. ನಿಮ್ಮ ಚಿಂತನೆಗಳು ಸ್ಪಷ್ಟವಾಗಿರುವುದರಿಂದ ಕೆಲಸದಲ್ಲಿ ಶ್ಲಾಘನೆ ಪಡೆಯುವಿರಿ. ತಂಡದ ಸದಸ್ಯರೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಕೆಲವು ಕೆಲಸಗಳಲ್ಲಿ ವಿಳಂಬ ಕಂಡರೂ ಆತಂಕವಿಲ್ಲ, ಅಂತಿಮ ಫಲ ನಿಮ್ಮ ಪರವಾಗಿರುತ್ತದೆ. ವಿಜ್ಞಾನ, ಶಿಕ್ಷಣ, ಸಂವಹನ, ಸಮಾಜ ಸೇವೆ ಮತ್ತು ತಂತ್ರಜ್ಞಾನ ಕ್ಷೇತ್ರದವರಿಗೆ ಇಂದು ವಿಶೇಷ ಪ್ರಯೋಜನ. ವೃತ್ತಿ ಬದಲಾವಣೆ ಕುರಿತ ಯೋಚನೆಯಲ್ಲಿದ್ದರೆ ಇಂದು ತಾಳ್ಮೆಯಿಂದ ಮುಂದುವರಿಯಬೇಕು. ಆಫರ್ ಅಥವಾ ಅವಕಾಶ ಬರುವ ಸೂಚನೆಗಳಿವೆ, ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಉದ್ಯಮಿಗಳಿಗಾಗಿ ಇಂದು ಮಾರುಕಟ್ಟೆಯ ಸ್ಥಿತಿಯನ್ನು ಅವಲೋಕಿಸಿ ಹೊಸ ಯೋಜನೆಗಳ ರೂಪುರೇಷೆ ಸಿದ್ಧಪಡಿಸುವ ದಿನ. ಹಣಕಾಸು ಮತ್ತು ಗ್ರಾಹಕರೊಂದಿಗೆ ಸಂವಹನದಲ್ಲಿ ಜಾಗರೂಕತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಸ್ಥಿತಿ ಇಂದು ಮಧ್ಯಮವಾಗಿ ಮುಂದುವರಿಯುತ್ತದೆ. ಕೆಲವು ಹಳೆಯ ಹಣಕಾಸು ವಿಷಯಗಳು ಸ್ಪಷ್ಟಗೊಳ್ಳಬಹುದು. ಕುಟುಂಬ ಖರ್ಚುಗಳು ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಮಿತವ್ಯಯ ಅಗತ್ಯ. ಹೂಡಿಕೆಯನ್ನು ಕುರಿತು ಯೋಚಿಸುತ್ತಿದ್ದರೆ ಇಂದಿನ ದಿನ ವಿಶ್ಲೇಷಣೆ ಮಾಡುವ ದಿನ, ಹೂಡಿಕೆಯನ್ನು ಪ್ರಾರಂಭಿಸುವ ದಿನವಲ್ಲ. ಧನವಾಪಾಸು, ಹಳೆಯ ಬಾಕಿ ಹಣ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಸಣ್ಣ ಲಾಭಗಳು ದೊರೆಯಬಹುದು. ಭಾನುವಾರದ ಸೂರ್ಯನ ಪ್ರಭಾವದಿಂದ ಹಣಕಾಸಿನಲ್ಲಿ ಚೈತನ್ಯವಿದ್ದರೂ ತುರ್ತು ನಿರ್ಧಾರ ತಪ್ಪಿಸಿಕೊಳ್ಳಿ. ಹಿರಿಯರ ಸಲಹೆ ಮತ್ತು ಅನುಭವ ಇಂದು ವಿಶೇಷವಾದ ಮಾರ್ಗದರ್ಶಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಗಮನ ಅಗತ್ಯ. ತಲೆನೋವು, ಕಣ್ಣು ಸಮಸ್ಯೆ, ದೇಹದ ದೌರ್ಬಲ್ಯ ಅಥವಾ ನೀರಿನ ಕೊರತೆ ಕಾಣಬಹುದು. ನೀರು ಸೇವನೆ ಹೆಚ್ಚಿಸಿ, ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ಇವುಗಳನ್ನು ಪಾಲಿಸಬೇಕು. ಮನಸ್ಸಿನಲ್ಲಿ ಚಂಚಲತೆ ಅಥವಾ ಚಿಂತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಧ್ಯಾನ, ಜಪ ಅಥವಾ ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ನಿಂತು ಪ್ರಾಣಾಯಾಮ ಮಾಡುವುದು ಅತ್ಯಂತ ಒಳಿತು. ರಕ್ತ ಸಂಚಾರ ಮತ್ತು ನಾಡಿ ಸಂಧಿ ಸಮಸ್ಯೆ ಇದ್ದರೆ ಇಂದು ಹೆಚ್ಚು ಶ್ರಮ ಮಾಡಬೇಡಿ. ಹಣ್ಣು, ಹಸಿರು ತರಕಾರಿ ಮತ್ತು ತಂಪು ಆಹಾರ ಸೇವನೆಯಿಂದ ಶಕ್ತಿಯ ಮಟ್ಟ ಹೆಚ್ಚುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಮಾಧಾನದ ವಾತಾವರಣವಿದ್ದರೂ ಅಗತ್ಯಕ್ಕೂ ಹೆಚ್ಚು ವಾದ ವಿವಾದ ತಪ್ಪಿಸಿಕೊಳ್ಳುವುದು ಒಳಿತು. ನಿಮ್ಮ ಮಾತು ಪ್ರಾಮಾಣಿಕವಾದರೂ ಕೆಲವರಿಗೆ ಗಟ್ಟಿಯಾಗಿ ತೋರಬಹುದು. ಆದ್ದರಿಂದ ಮೃದು ಭಾಷೆಯನ್ನು ಬಳಸಿ. ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆಗಳು ನಡೆಯಬಹುದು. ಅವರ ಅಭಿಪ್ರಾಯವನ್ನು ಗೌರವಿಸಿದರೆ ಸಂಬಂಧ ಗಟ್ಟಿಯಾಗುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮಕ್ಕಳಿಗೆ ಉತ್ತೇಜನ ನೀಡುವುದು, ಅವರ ಪ್ರಶ್ನೆಗಳಿಗೆ ಉತ್ತರಿಸುವುದು ಮತ್ತು ಅವರೊಂದಿಗೆ ಒಳ್ಳೆಯ ಸಮಯ ಕಳೆಯುವುದು ಇಂದು ವಿಶೇಷ ಫಲ ಕೊಡುತ್ತದೆ. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಶುಭಶಕ್ತಿಯು ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಈ ಭಾನುವಾರದ ಸೂರ್ಯನ ಪ್ರಭಾವವನ್ನು ಶ್ರೇಷ್ಠವಾಗಿ ಬಳಸಿಕೊಳ್ಳಲು ಆಧ್ಯಾತ್ಮಿಕತೆಯಲ್ಲಿ ತೊಡಗಿಕೊಳ್ಳಿ. ಸೂರ್ಯನಿಗೆ ಅರ್ಚನೆ ಮಾಡುವುದು, ತಾಮ್ರ ಪಾತ್ರೆಯಲ್ಲಿ ನೀರು ತುಂಬಿ ಸೂರ್ಯನಿಗೆ ಅರ್ಪಣೆ ಮಾಡುವುದು ಅಥವಾ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮನೆಗೆ ಶುಭತೆಯನ್ನು ತರಲಿದೆ.
ಓಂ ಆದಿತ್ಯಾಯ ನಮಃ ಅಥವಾ ಓಂ ಭಾಸ್ಕರಾಯ ನಮಃ ಎಂಬ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸಬಹುದು. ಸೂರ್ಯನಿಗೆ ಕೆಂಪು ಹೂವು, ಗೋಧಿ ಅಥವಾ ಜಾಗರಿ ಅರ್ಪಿಸಿದರೆ ಮಾನಸಿಕ ಶಕ್ತಿ ಹೆಚ್ಚುತ್ತದೆ. ಅನಾಥರು, ಗೃಹರಹಿತರಿಗಾಗಿ ಆಹಾರ ದಾನ ಮಾಡುವುದು ಇಂದು ಅತ್ಯಂತ ಶುಭ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಜ್ಞಾನ, ಆಳವಾದ ಚಿಂತನೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತ. ಇಂದು ನಿಮ್ಮ ಒಳಗಿನ ಜ್ಞಾನಬಲ ಹೆಚ್ಚಿನ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಸಮಾಧಾನ, ಸಮತೋಲನ ಮತ್ತು ತಂತ್ರಬದ್ಧ ಚಿಂತನೆಗಳನ್ನು ಹೆಚ್ಚಿಸುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಎಲೆಗಳ ಪೂಜೆ ಒಳಿತು. ಶುಭ ಸಮಯ ಬೆಳಿಗ್ಗೆ 8:30 ರಿಂದ ಬೆಳಿಗ್ಗೆ 10 ಗಂಟೆರವರೆಗೆ. ಈ ಸಮಯದಲ್ಲಿ ಕಾರ್ಯದ ಪ್ರಾರಂಭ, ಪೂಜೆ, ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ಸು ಮತ್ತು ಶುಭ ಫಲವನ್ನು ನೀಡುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 14 ಭಾನುವಾರ ಮೀನರಾಶಿಯವರು ಭಾವನೆ, ಸಹಾನುಭೂತಿ ಮತ್ತು ಆಂತರಿಕ ಶಾಂತಿಯೊಂದಿಗೆ ದಿನವನ್ನು ಆರಂಭಿಸುವಿರಿ. ಸೂರ್ಯನ ಪ್ರಭಾವದಿಂದ ಮನಸ್ಸಿನಲ್ಲಿ ಸೃಜನಾತ್ಮಕತೆಗೆ ಉತ್ತೇಜನ ಸಿಗುತ್ತದೆ. ನಿಮ್ಮ ಕಲ್ಪನೆಗಳು ಸ್ಪಷ್ಟವಾಗುತ್ತವೆ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತವೆ. ಬೆಳಗಿನ ವೇಳೆಯಲ್ಲಿ ಆತ್ಮವಿಶ್ವಾಸ ಮತ್ತು ಸಂವೇದನೆಗಳ ನಡುವೆ ಸಮತೋಲನ ಸಾಧಿಸಿದರೆ ಎಲ್ಲಾ ಕಾರ್ಯಗಳು ಸುಗಮವಾಗುತ್ತವೆ. ಇವತ್ತು ನಿಮಗೆ ಒಳಗುಣಗಳಾದ ಸರಳತೆ, ಕರುಣೆ ಮತ್ತು ನರಮೃದು ಸ್ವಭಾವ ಹೆಚ್ಚಾಗುತ್ತವೆ. ಕೆಲವರು ನಿಮ್ಮ ಮಾತು ಮತ್ತು ನಡವಳಿಕೆಯಿಂದ ಸಂತೃಪ್ತಿ ಪಡೆಯುತ್ತಾರೆ. ನಿಮಗೆ ಬಂದಿರುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಭಯದ ಚಿಂತೆಗಳನ್ನೆಲ್ಲ ದೂರ ಇರಿಸಿಕೊಳ್ಳಬೇಕು. ಹಳೆಯ ಕಾರ್ಯಗಳನ್ನು ಮೃದುತನದಿಂದ ಮುಗಿಸುವ ಹಾಗೂ ಹೊಸ ಕೆಲಸಗಳಿಗೆ ಸೃಜನಾತ್ಮಕವಾಗಿ ಮುಂದಾಗುವ ದಿನವಿದು. ಭಾನುವಾರದ ಸೂರ್ಯನ ಪ್ರಭಾವವು ಆಧ್ಯಾತ್ಮಿಕ ವಿಚಾರಗಳಿಗೆ ಹೆಚ್ಚು ಒಲವು ತರುತ್ತದೆ. ಹೊಸ ಪರಿಚಯಗಳು, ಸಹಾನುಭೂತಿ, ಮುಕ್ತ ಸಂವಾದಗಳು ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಮೃದು ವಿಶ್ಲೇಷಣೆಗಳಿಗೆ ಇಂದು ಉತ್ತಮ ದಿನ. ಆದರೆ ಕೋಪ, ಆತುರ ಅಥವಾ ಅಸಹನೆ ತಪ್ಪಿಸಿಕೊಳ್ಳಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ನಿಮ್ಮ ನಿಷ್ಠೆ ಮತ್ತು ಮೃದು ಸ್ವಭಾವದಿಂದ ಸಹಕಾರ ದೊರಕಬಹುದು. ಸಹೋದ್ಯೋಗಿಗಳು ಮತ್ತು ಹಿರಿಯರೊಂದಿಗೆ ವಿನಯಪೂರ್ವಕ ನೀತಿಯು ನಿಮಗೆ ಉತ್ತಮ ಹೆಸರು ತರುತ್ತದೆ. ಕೆಲವರಿಗೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಪ್ರೋತ್ಸಾಹದ ಸೂಚನೆಗಳು ದೊರೆಯಲಿವೆ. ಸೃಜನಾತ್ಮಕ ಕೆಲಸಗಳು, ಕಲಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅತ್ಯುತ್ತಮ ದಿನ. ನಿಮ್ಮ ಕಲ್ಪನೆಗಳು ಇಂದು ಸ್ಪಷ್ಟ ಹಾಗೂ ಪರಿಣಾಮಕಾರಿ. ಉದ್ಯೋಗ ಹುಡುಕುವವರಿಗೆ ಹೊಸ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುವ ಯೋಗವಿದೆ. ವ್ಯಾಪಾರಸ್ಥರಿಗೆ ಇಂದು ಗ್ರಾಹಕರ ಒಲವು, ಮಾರುಕಟ್ಟೆಯಲ್ಲಿ ಚಿಕ್ಕ ಮಟ್ಟದ ಚೇತರಿಕೆ ಮತ್ತು ಹೊಸ ವ್ಯಾವಹಾರಿಕ ಸಂಪರ್ಕಗಳ ಸಿಗುವ ಸಾಧ್ಯತೆ. ಆದರೆ ತಾಂತ್ರಿಕ ನಿರ್ಧಾರಗಳಲ್ಲಿ ಮಿತವ್ಯಯ ಹಾಗೂ ಸಮಚಿತ್ತತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ವಲ್ಪ ಮಿತವ್ಯಯ ಅಗತ್ಯವಿದೆ. ಕೆಲವು ಅಪ್ರತೀಕ್ಷಿತ ಖರ್ಚುಗಳು ಕಾಣಿಸಬಹುದು. ಮನೆ, ಆರೋಗ್ಯ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ವೆಚ್ಚಗಳಾಗಿರಬಹುದು. ಆದ್ದರಿಂದ ಹಣದ ಬಳಕೆಯಲ್ಲಿ ಚಿಂತನೆ ಅಗತ್ಯ. ಹಳೆಯ ಬಾಕಿ ಹಣ ವಾಪಸ್ಸು ದೊರೆಯಬಹುದು. ಹೂಡಿಕೆ ಮಾಡಿರುವ ಕೆಲವು ಯೋಜನೆಗಳಿಂದ ತಗ್ಗಾದರೂ ಲಾಭದ ಸೂಚನೆ ಇದೆ. ಆದರೆ ಹೊಸ ಹೂಡಿಕೆ, ಸಾಲ ಅಥವಾ ದೊಡ್ಡ ವೆಚ್ಚಗಳನ್ನು ಇಂದು ತಪ್ಪಿಸುವುದು ಉತ್ತಮ. ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಶುಭ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಶರೀರದಲ್ಲಿ ಸ್ವಲ್ಪ ದೌರ್ಬಲ್ಯ ಅಥವಾ ಜಲದೋಷದಂತೆ ಕಾಣುವ ಅಲ್ಪ ಸಮಸ್ಯೆಗಳಿರಬಹುದು. ತಂಪು ಆಹಾರ ಅಥವಾ ತಣ್ಣನೆಯ ಸ್ಥಳಗಳಲ್ಲಿ ಹೆಚ್ಚು ಸಮಯ ಕಳೆಯುವುದನ್ನು ತಪ್ಪಿಸಿ. ನೀರು ಸರಿಯಾಗಿ ಕುಡಿಯುವುದು, ಸರಿಯಾದ ಆಹಾರ ನಿಯಮ ಪಾಲನೆ ಮುಖ್ಯ. ಮಾನಸಿಕ ಒತ್ತಡ ಅಥವಾ ಭಾವನಾತ್ಮಕ ಅಳಲು ಕಾಣಬಹುದು. ಆದರೆ ಧ್ಯಾನ, ಜಪ ಮತ್ತು ಶಾಂತ ಸಂಗೀತ ಕೇಳುವುದರಿಂದ ಮನಸ್ಸಿನ ಶಾಂತಿ ಹೆಚ್ಚುತ್ತದೆ. ಕಣ್ಣು, ಗಂಟಲು ಮತ್ತು ಪಾದಗಳಲ್ಲಿ ಅಲ್ಪ ತೊಂದರೆ ಆದರೆ ಗಮನ ಕೊಡಿ. ಬೆಳಗಿನ ವ್ಯಾಯಾಮ, ಉಷ್ಣ ನೀರಿನ ಸ್ನಾನದಿಂದ ಆರೋಗ್ಯ ಸುಧಾರಣೆಯ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ, ಪ್ರೀತಿ ಮತ್ತು ಸಹಾನುಭೂತಿಯ ವಾತಾವರಣ ಇರಬಹುದು. ನಿಮ್ಮ ಮೃದು ಸ್ವಭಾವವು ಎಲ್ಲರ ಮನ ಗೆಲ್ಲುತ್ತದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆತ್ಮೀಯ ಮಾತುಗಳು ನಡೆಯುತ್ತವೆ. ಸಾಗರದಷ್ಟು ಆಳವಾದ ಸಂಬಂಧವನ್ನು ಇಂದು ಇನ್ನಷ್ಟು ಗಟ್ಟಿಗೊಳಿಸುವ ಅವಕಾಶ ಸಿಗುತ್ತದೆ. ಮಕ್ಕಳಿಗೆ ಇಂದು ಮಾರ್ಗದರ್ಶನ ನೀಡುವುದು, ಅವರ ಶಿಕ್ಷಣ ಅಥವಾ ಕಲಿಕೆಯ ವಿಷಯದಲ್ಲಿ ಪ್ರೋತ್ಸಾಹ ನೀಡುವುದು ಉತ್ತಮ. ಹಿರಿಯರ ಆಶೀರ್ವಾದದಿಂದ ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ಧೈರ್ಯ ಹೆಚ್ಚುತ್ತದೆ. ಸ್ನೇಹಿತರೊಂದಿಗೆ ಕ್ಷಣ ಕಳೆಯುವ ಸಂದರ್ಭವೂ ದೊರೆಯಬಹುದು. ವೀಕ್ಷಕರೇ, ನೀವು ಭಾನುವಾರದ ಈ ದಿನ ಸೂರ್ಯನ ಕೃಪೆಯನ್ನು ಪಡೆಯಲು ಆಧ್ಯಾತ್ಮಿಕ ಪ್ರವೃತ್ತಿಗಳು ಅಗತ್ಯ. ಸೂರ್ಯನಿಗೆ ಅರ್ಪಣೆ, ಧ್ಯಾನ, ಜಪ ಮತ್ತು ಮನಸ್ಸಿನ ಶಾಂತಿಗೆ ಸಂಬಂಧಿಸಿದ ಕ್ರಿಯಾಕ್ರಮಗಳು ನಿಮಗೆ ಶುಭಕಾರಕ.
ಓಂ ಆದಿತ್ಯಾಯ ನಮಃ ಅಥವಾ ಓಂ ಭಾಸ್ಕರಾಯ ನಮಃ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸುವುದು ಉತ್ತಮ. ಬೆಳಿಗ್ಗೆ ಸೂರ್ಯನ ಕಿರಣಗಳಲ್ಲಿ ನಿಂತು ದೀಪ ಹಚ್ಚುವುದರಿಂದ ಮನಸ್ಸಿಗೆ ಶಕ್ತಿ ಮತ್ತು ಶಾಂತಿ ದೊರೆಯುತ್ತದೆ. ಕೆಂಪು ಅಥವಾ ಕಿತ್ತಳೆ ಬಣ್ಣದ ಹೂವುಗಳನ್ನು ಅರ್ಪಿಸಿದರೆ ಸೂರ್ಯನ ಕೃಪೆಯು ಸಾಕಷ್ಟು ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಜ್ಞಾನ, ಕಲ್ಪನೆ ಮತ್ತು ದೇವಕೃಪೆಯ ಪ್ರತೀಕ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಸೃಜನಾತ್ಮಕತೆಯಲ್ಲಿ ಬಲವಾಗಿ ಬೆಳಗುವಿರಿ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ನಿಮ್ಮಲ್ಲಿ ಚೈತನ್ಯ, ಆಧ್ಯಾತ್ಮಿಕತೆ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ಹೂವುಗಳು ನಿಮಗೆ ಶುಭ ಶಕ್ತಿ ನೀಡುತ್ತವೆ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಕುಟುಂಬ ನಿರ್ಧಾರಗಳು, ಹೊಸ ಯೋಜನೆಗಳ ಆರಂಭ ಅಥವಾ ಯಾವುದೇ ಮಹತ್ವದ ಕಾರ್ಯಗಳು ಶುಭ ಫಲ ನೀಡುತ್ತವೆ. ನಿಮ್ಮ ಚೈತನ್ಯವು ಈ ಸಮಯದಲ್ಲಿ ಹೆಚ್ಚು ಇರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.